ವೆಲ್ಕಮ್ ಬ್ಯಾಕ್ ಗೈಸ್. ಫೈನಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಮುಗೀತು. ಅದ್ರ ಜೊತೆಗೆ ನಾವು ಸ್ವಲ್ಪ ಚಾಲೆಂಜಸ್ ಕೂಡ ಸಾಲ್ವ್ ಮಾಡಿದ್ವು. ಮಿಕ್ಕಿ ಚಾಲೆಂಜಸ್‌ನ ನೀವೇ ಸಾಲ್ವ್ ಮಾಡ್ಬೇಕಂತ ಹೇಳಿದ್ದೆ. ಇನ್ನ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದು ನಿಮ್ಮ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್‌ದು ಸ್ವಲ್ಪ ಅಬಿಲಿಟೀಸ್ ಅಥವಾ ನಿಮ್ಗೇನು ಗೊತ್ತು ಅನ್ನೋದನ್ನ ಸ್ವಲ್ಪ ಜಾಸ್ತಿ ಮಾಡ್ತೀರಾ. ಒಂದು ಲೆವೆಲ್‌ಗೆ ಹೋಗ್ತೀರಾ. ಆ ಲೆವೆಲ್ ತುಂಬಾನೇ ಇಂಪಾರ್ಟೆಂಟು. ನೀವು ಅದಕ್ಕೆ ಗೂಗಲ್ ಸರ್ಚ್ ಮಾಡ್ತಿರೋ, ಯೂಟ್ಯೂಬಲ್ಲಿ ನೋಡ್ತಿರೋ, ನೀವು ಬೇರೆ ಬೇರೆ ಚಾನಲ್ ವೀಡಿಯೋಸ್ ನೋಡಿದ್ರು ಪರವಾಗಿಲ್ಲ, ಕಲ್ತ್ಕೊಳ್ಳಿ. ಲರ್ನಿಂಗ್ ಇಸ್ ದ ಎಂಡ್ ಗೋಲ್ ಆಯ್ತಾ? ನೀವು ಚಾಟ್ ಜಿಪಿಟಿ ಯೂಸ್ ಮಾಡಿದ್ರು ಪರವಾಗಿಲ್ಲ. ಅದೇನು ಕೋಡ್ ಕೊಡುತ್ತೋ ಅದನ್ನ ಅರ್ಥ ಮಾಡ್ಕೊಂಡು ಮತ್ತೆ ಟ್ರೈ ಮಾಡಿ. ದ್ಯಾಟ್ ವಿಲ್ ರಿಯಲಿ ಹೆಲ್ಪ್ ಯು ವೆರಿ ಮಚ್. ಓಕೆ. ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೋ ಮೊದಲು ಇನ್ನ ನೀವು ಅಟೆಂಡೆನ್ಸ್ ಹಾಕಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್‌ಗೆ ಹೋಗ್ಬಿಟ್ಟು ಅಟೆಂಡೆನ್ಸ್ ಹಾಕ್ಬಿಟ್ಟು ಬನ್ನಿ. ಅದ್ರ ಜೊತೆಗೆ ನೀವೇನಾದ್ರೂ ಚಾಲೆಂಜಸ್ ಸಾಲ್ವ್ ಮಾಡಿದ್ದೀರಾ, ಮಾಡಿಲ್ವಾ, ಇವಾಗ ಮಾಡ್ತೀರಾ ಅದನ್ನು ಸಹ ಹಾಕೋದು ಮರಿಬೇಡಿ ಅಂತ ಹೇಳ್ತಾ, ಓಕೆ. ಈ ವಿಡಿಯೋದಲ್ಲಿ ನಾವು ಎರರ್ಸ್ ಅಂಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ತಿಳ್ಕೊತಾ ಇರ್ತೀವಿ. ಈ ಅಪ್‌ಕಮಿಂಗ್ ವಿಡಿಯೋಸ್ ಎಲ್ಲ ಹಿಂದಿನ ಸ್ವಲ್ಪ ವಿಡಿಯೋಸ್‌ಗಿಂತ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಡ್ ಸ್ವಲ್ಪ ಈಸಿ ಕೂಡ ಇರುತ್ತೆ. ಹಾರ್ಡ್ ಪಾರ್ಟ್‌ನ ಮುಗಿಸ್ಕೊಂಡಿದ್ದೀರಾ ಇವಾಗ. ಸೊ ಕಷ್ಟದ ಪಾರ್ಟ್ ಮುಗ್ದಿದೆ. ಇವಾಗ ನಿಮ್ಗೆ ಅದೇ ನಾಲೆಡ್ಜ್‌ನ ಯೂಸ್ ಮಾಡಿ ಇದನ್ನ ಮಾಡೋದ್ರಿಂದ ನಿಮ್ಗೆ ಇದು ಈಸಿ ಆಗ್ತಾ ಹೋಗುತ್ತೆ. ಎಷ್ಟೊಂದು ವಿಡಿಯೋಸಲ್ಲಿ ಎರರ್ ಅಂಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮೊದಲೇ ಹೇಳ್ಕೊಡ್ತಾರೆ. ಬಟ್ ನನಗೆ ಇಂಟೆನ್ಷನಲಿ ಐ ಹ್ಯಾವ್ ಕೆಪ್ಟ್ ಇಟ್ ಹಿಯರ್. ಇದಾದ್ಮೇಲೆ ಫೈಲ್ ಹ್ಯಾಂಡ್ಲಿಂಗ್ ಬರುತ್ತೆ. ಅದಾದ್ಮೇಲೆ ಪ್ಯಾಕೇಜ್ ಅಂಡ್ ಮಾಡ್ಯೂಲ್ಸ್ ಬರುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್‌ನ ಬಿಲ್ಡ್ ಮಾಡ್ತೀವಿ. ಎಷ್ಟು ಇಂಟ್ರೆಸ್ಟಿಂಗ್. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಫ್ರೀ ಆಗಿ ನೀವು ಪೈಥಾನಲ್ಲಿ ಒಂದು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್‌ನ ಬಿಲ್ಡ್ ಮಾಡೋಷ್ಟು ಕೇಪಬಲ್ ಆಗ್ತೀರಾ ಲೈಕ್ ಇನ್ 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 ಸಮ್ ಡೇಸ್. ಓಕೆ. ಹಂಗೆ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಎರರ್ಸ್ ಅಂಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಇದಕ್ಕೆ ಸ್ವಲ್ಪ ರಿಯಲ್ ವರ್ಲ್ಡ್ ಕಂಟೆಕ್ಸ್ಟ್ ಕೊಡೋಣ. ಏನು ರಿಯಲ್ ವರ್ಲ್ಡ್ ಕಂಟೆಕ್ಸ್ಟ್ ಅನ್ನೋದಾದ್ರೆ, ಈಗ ಲೈಫಲ್ಲಿ ನಾವು ಎಲ್ಲರೂ ಒಂದೇ. ನೀವಿರ್ಬೋದು, ನಾನಿರ್ಬೋದು, ಎಲ್ಲರೂ ತಪ್ಪು ಮಾಡ್ತೀವಿ. ಓಕೆ. ಸೊ ಏನೋ ಒಂದು ತಪ್ಪು ಮಾಡಿದ್ವಿ ಅನ್ಕೊಳ್ಳಿ. ಸಾರಿ, ಇರಿ ನೋಡಿ ಇವಾಗಲೇ ತಪ್ಪು ಮಾಡಿದೆ. ಈ ತಪ್ಪನ್ನ ಕರೆಕ್ಟ್ ಮಾಡೋದು ಹೆಂಗೆ? ಇದನ್ನ ಕ್ಲೋಸ್ ಮಾಡ್ತೀನಿ ನಾನು ಅಷ್ಟೇ. ಕ್ಲೋಸ್ ಮಾಡಿಬಿಟ್ಟು ತಪ್ಪು ಸರಿ ಮಾಡಿಕೊಂಡೆ. ಅರ್ಥ ಆಯ್ತಾ? ಇದು ನನಗೆ ಇಂಟೆನ್ಷನಲಿ ಆಗಿದ್ದಲ್ಲ. ಹೆಂಗೋ ಆಯಿತು. ಬಟ್ ಸರಿ ಮಾಡ್ಕೊಂಡೆ ಅಲ್ವಾ? ಹಿಂಗೇನೆ ಈಗ ಲೈಫಲ್ಲಿ ತಗೊಳ್ಳಿ. ಲೈಫಲ್ಲಿ ನಾವು ಏನೋ ಒಂದು ತಪ್ಪು ಮಾಡ್ತೀವಿ. ಆ ತಪ್ಪು ಏನಿರ್ಬೋದು? ಒಂದು ರಾಂಗ್ ಪರ್ಸನ್ ಜೊತೆ ರಿಲೇಷನ್‌ಶಿಪ್‌ಗೆ ಹೋಗೋದಾಗಿರಲಿ, ಅಥವಾ ನಿಮ್ಮ ಪೇರೆಂಟ್ಸ್‌ಗೆ ನೀವು ಮಿಸ್ ಆಗಿ ಅವ್ರನ್ನ ಹರ್ಟ್ ಮಾಡೋದಾಗಿರಲಿ. ಈ ಥರ ದೊಡ್ಡ ದೊಡ್ಡ ತಪ್ಪುಗಳಿದೆ ನೋಡಿ. ಈ ಥರ ಎಷ್ಟೊಂದು ತಪ್ಪುಗಳು ಮಾಡ್ತೀವಿ. ಈವನ್ ಚಿಕ್ಕದ್ರಲ್ಲಿ ನಾವು ಎರೇಸರ್ ಕದಿಯೋದಿರಲಿ ಅಥವಾ ಪೆನ್ಸಿಲ್ ಕದಿಯೋದಿರಲಿ, ಈವನ್ ಅದು ಮಿಸ್ಟೇಕೇನೆ. ಬಟ್ ಆದ್ರೆ ಇಲ್ಲಿ 2 ಥರದ ವ್ಯಕ್ತಿ ಇರ್ತಾರೆ. 2 ಥರದ್ ಜನ ಇರ್ತಾರೆ. ಯಾವ ಥರ? ಒಂದು ನಂತರ. ನಂತರ ಅಂದ್ರೆ ನಾನು ಏನು ತಪ್ಪು ಮಾಡಿದ್ನಲ್ಲ, ಅದನ್ನ ನಾನು ಅರ್ಥ ಮಾಡ್ಕೊಂಡು ಮುಂದೆ ಇದನ್ನ ಈ ಥರ ತಪ್ಪು ಮಾಡಬಾರ್ದು. ಪ್ರಾಯಶ್ಚಿತ್ತ ಅಂತಾರೆ ನೋಡಿ, ಆ ಥರ. ಸೊ ಮುಂದೆ ಇದನ್ನ ತಪ್ಪು ಮಾಡಬಾರ್ದು ಅಂತ ನನ್ನನ್ನ ನಾನು ತಿದ್ದುಕೊಂಡೆ. ಸೊ ನಾನು ಏನು ತಪ್ಪು ಮಾಡಿದ್ನೋ ಅದನ್ನ ಇಲ್ಲಿ ಹೋಗಿ ನಾನು ಸರಿ ಮಾಡ್ಕೊಂಡೆ. ಮುಂದೆಯಿಂದ ನಾನು ಮಾಡಲ್ಲ ಅಂತ. ಓಕೆ. ಅದರಲ್ಲೂ ಒಂದು ರಿಲೇಶನ್‌ಶಿಪ್ಪಲ್ಲಿ ಏನೋ ಮಿಸ್ಟೇಕ್ ಆಗಿ ಏನೋ ಏನೋ ಪ್ರಾಬ್ಲಮ್ ಆಗೋಗಿತ್ತು ಅಂತ ಅನ್ಕೊಳ್ಳಿ. ಆ ಪ್ರಾಬ್ಲಮ್ ಆಯ್ತು ಅಂತ ನಂಗೆ ಗೊತ್ತಾಯ್ತು. ಇದು ಏನೋ ಪ್ರಾಬ್ಲಮ್ ಆಗಿದೆ ಅಂತ, ಮಿಸ್‌ಕಮ್ಯುನಿಕೇಷನ್ ಇದೆ ಅಂತ ಗೊತ್ತಾಯ್ತು. ಆಗ ನಾನು ಅವ್ರ ಜೊತೆ ಮಾತಾಡ್ಕೊಂಡು ಆ ರಿಲೇಶನ್‌ಶಿಪ್‌ನ ಸರಿ ಮಾಡ್ಕೊಂಡೆ. ಓಕೆ. ಸೊ ನಾನೇನೋ ತಪ್ಪು ಮಾಡ್ತೀನಿ, ಅದನ್ನ ಸರಿ ಮಾಡ್ತೀನಿ. ಅದನ್ನ ಹೆಂಗ್ ಸರಿ ಮಾಡೋದು ಅಂತ ಯೋಚಿಸ್ತೀನಿ ಅಂಡ್ ಮುಂದೆ ಆ ತಪ್ಪನ್ನ ಮಾಡಲ್ಲ. ಈ ಥರ ಎಲ್ಲ ಇರುತ್ತಲ್ವಾ? ಆದ್ರೆ ಇನ್ನೊಬ್ರು ಸ್ವಲ್ಪ ಜನ ಹೆಂಗಿರ್ತಾರೆ? ನಾನ್ ತಪ್ಪು ಮಾಡದ್ನಾ? ನಂದೇ ಸರಿ ಗುರು, ನಾನ್ಯಾಕೆ ತಿದ್ಕೋಬೇಕು? ತಪ್ಪಾಗ್ಲಿ, ನಾನು ಲೈಫ್ ಲೈಫ್ ಹೊಗೆ ಹಾಕ್ಸ್ಕೊಂಡ್ರು ಪರವಾಗಿಲ್ಲ, ನಾನು ಹಿಂಗೆ ಇರೋದು. ಆ ಥರ ಇರ್ತಾರಲ್ವಾ? ಅವ್ರಿಗೆ ಪ್ರಾಯಶ್ಚಿತ್ತ ಅನ್ನೋದೇ ಇಲ್ಲ. ಮತ್ತೆ ಸರಿ ಮಾಡ್ಕೋತೀನಿ ಅನ್ನೋದಿಲ್ಲ. ಏನೋ ಒಂದು ಹೇಳ್ಬಿಡ್ತಾರೆ, ಬೇರೆಯವ್ರಿಗೆ ಹರ್ಟ್ ಆದ್ರೂ ಪರವಾಗಿಲ್ಲ. ಆಗ್ಲಿ ಬಿಡು, ನಾನು ಹೇಳೋದು ಹೇಳ್ದೆ, ಅವ್ನ್ ತಪ್ಪು. ಈ ಥರ ಎಲ್ಲ ಹೇಳ್ತಾರೆ ನೋಡಿ. ಅವರು ಇನ್ನೊಂದು ಥರದವ್ರು ಇರ್ತಾರೆ. ಓಕೆ. ಈ ಥರದವ್ರನ್ನ ನಾವು ಈ ಕಾಂಟೆಕ್ಸ್ಟ್ ಇಂದಾನೆ ರಿಮೂವ್ ಮಾಡ್ಬಿಡೋಣ. ಯೂಸ್‌ಲೆಸ್ ಪೀಪಲ್. ಓಕೆ. ಇವಾಗ ನಾವು ಇಂಥವ್ರನ್ನ ಲೆಕ್ಕ ತೆಗಿತಾ ಇದೀವಿ. ಇಂಥವ್ರನ್ನ ಲೆಕ್ಕ ತೆಗಿತಿದೀವಿ ಅಂದ್ರೆ, ಫಸ್ಟ್ ನಾವೇನಾದ್ರೂ ತಪ್ಪು ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಲೈಕ್ ಅದಕ್ಕೆ ಮೇಕ್ ಇಟ್ ಅಪ್, ಲೈಕ್ ಜಸ್ಟ್ ಮೇಕ್ ಇಟ್ ಅಪ್ ಫಾರ್ ಇಟ್. ಲೈಕ್ ಏನಾದ್ರೂ ಸರಿ ಮಾಡಿ, ಅಥವಾ ಇವಾಗ ಹರ್ಟ್ ಮಾಡ್ಬಿಟ್ರಿ, ಇಂಟೆನ್ಷನಲಿ ಅನ್‌ಇಂಟೆನ್ಷನಲಿ ಏನೋ ಹರ್ಟ್ ಮಾಡ್ಬಿಟ್ಟಿದ್ದೀರಾ. ನಿಮಗೆ ಗಿಲ್ಟಿ ಫೀಲ್ ಆಗ್ತಿದೆ. ಅವಾಗ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡಿ, ಸಾರಿ ಕೇಳೋದು, ಈ ಥರ ಎಲ್ಲ ಮಾಡ್ತೀರಲ್ವಾ? ದಟ್ ಈಸ್ ಅಬೌಟ್ ಫಿಕ್ಸಿಂಗ್ ದಟ್ ಇಶ್ಯೂ, ಫಿಕ್ಸಿಂಗ್ ದಟ್ ಎರರ್. ಎಲ್ಲಿಗೆ ಬರ್ತಾ ಇದ್ದೀನಿ ಫೈನಲಿ? ಪೈಥಾನ್‌ದು ಎರರ್ ಅಂಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬರ್ತಾ ಇದ್ದೀನಿ. ಹೆಂಗೆ ಅಂತ ನಾವು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ತಿಳ್ಕೊತೀರಾ? ಓಕೆ. ಸೊ ಬೇಸಿಕಲಿ ಪೈಥಾನಲ್ಲಿ ಹೆಂಗಾಗುತ್ತೆ ಅಂದರೆ, ಏನೋ ಒಂದು ಎರರ್ ಆಗುತ್ತೆ. ಆ ಎರರ್ಸ್ ಏನೇನಂತ ಮುಂದೆ ನೋಡ್ತೀವಿ. ಇವಾಗ ನೋಟ್ಸ್‌ಗೆ ಹೋಗೋಣ. ಏನೋ ಒಂದು ಎರರ್ ಆದಾಗ ಏನಾಗುತ್ತೆ? ಎರರ್ ಅಥವಾ ಎಕ್ಸೆಪ್ಷನ್ ಬಂದಾಗ ನೀವು ನೋಡಿರ್ಬೋದು, ಹಿಂದಿನ ನಾನು ವೀಡಿಯೋಸಲ್ಲಿ ಏನಾದ್ರು ರನ್ ಮಾಡಬೇಕಾದ್ರೆ ಏನೋ ಒಂದು ಟೈಪ್ ಎರರೋ ಅಥವಾ ಕೀ ಎರರೋ ಡಿಕ್ಷನರಿಲಿ ಹಂಗೆ ಬಂದಾಗ ಏನಾಗಿತ್ತು? ಪ್ರೋಗ್ರಾಮ್ ಕ್ರ್ಯಾಶ್ ಆಗೋಗಿತ್ತು. ಅಲ್ಲಿಗೆ ಸ್ಟಾಪ್ ಆಗೋಗುತ್ತೆ ಪ್ರೋಗ್ರಾಮು. ಸೊ ಇಲ್ಲಿಗೆ ಲೈಫೇ ಕ್ರ್ಯಾಶ್ ಆಗೋಗುತ್ತೆ. ರಿಯಲಲ್ಲಿ ನೀವೇನಾದರೂ ತಪ್ಪು ಮಾಡು, ನೀವೇನಾದರೂ ಪ್ರಾಯಶ್ಚಿತ್ತ ಪಟ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಲೈಫ್ ಕೂಡ ಹಿಂಗೇನೆ. ಲೈಫ್ ಕೂಡ ಲೈಕ್
ಇದೆಲ್ಲ ತುಂಬ ರಿಲೇಟೆಡ್ ಇದು. ಓಕೆ. ಸೊ, ಹಂಗೆ ಕ್ರ್ಯಾಶ್ ಆಗೋಗುತ್ತೆ. ಹಂಗೆ ಪ್ರೋಗ್ರಾಮ್ ಕೂಡ ಕ್ರ್ಯಾಶ್ ಆಗೋಗುತ್ತೆ. ಅದೇ ನೀವೇನಾದ್ರೂ ಹಿಂಗ್ ತಪ್ಪಾದಾಗ, ಓಹ್! ಹಿಂಗ್ ತಪ್ಪಾಗ್ಬೋದು ಅಂತ ಮೊದ್ಲೇ ತಿಳ್ಕೊಂಡು, ಹಿಂಗ್ ತಪ್ಪಾದಾಗ ನಾನು ಸರಿ ಮಾಡ್ಕೋತೀನಿ ಅಂತ ಅಂದ್ರೆ, ಪ್ರೋಗ್ರಾಮ್ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗುತ್ತೆ. ಸೊ, ನಿಮ್ಗೆ ಕಂಟಿನ್ಯೂ ಬೇಕಾ? ಕ್ರ್ಯಾಶ್ ಬೇಕಾ? ಎವ್ರಿ ಸಿಂಗಲ್ ಪರ್ಸನ್ ವುಡ್ ಸೇ ಕಂಟಿನ್ಯೂ ಅಂಟಿಲ್ ಅಂಡ್ ಅನ್ಲೆಸ್ ಅವ್ನು ಹುಚ್ಚ ಆಗಿರೋವರೆಗೂ. ಓಕೆ. ಹುಚ್ಚಾಗಿದ್ರೆ ಕ್ರ್ಯಾಶ್ ಆಗಲಿ ನನ್ನ ಲೈಫ್ ಅಂತ ಅನ್ಕೊಂಡು ಸುಮ್ಮನಿರ್ತಾನೆ. ಹಾಗೆ ಹುಚ್ಚ ಡೆವಲಪರ್ ಆಗಿದ್ರೆ ಕ್ರ್ಯಾಶ್ ಆದರೂ ಪರವಾಗಿಲ್ಲ ಅಂದ್ಕೊಂಡು ಬರೀತಾರೆ. ಬಟ್ ನಮಗೆ ಅದು ಕಂಟಿನ್ಯೂ ಆಗಬೇಕು, ಕರೆಕ್ಟಾಗಿ ವರ್ಕ್ ಆಗಬೇಕು, ನಮ್ಮ ಲೈಫ್ನಲ್ಲಿ ನಾವು ಸಕ್ಸಸ್ಫುಲ್ ಆಗಬೇಕು, ನಮ್ಮ ಪೇರೆಂಟ್ಸ್‌ನ ಪ್ರೌಡ್ ಫೀಲ್ ಮಾಡಿಸ್ಬೇಕು, ಈ ರೀತಿ ಇದೆ. ಸೊ, ನಾವು ಈ ಒಂದು ರೂಟ್‌ನ ತಗೋತೀವಿ. ಇದೇ ಸೇಮ್ ಕಾನ್ಸೆಪ್ಟ್‌ನ ನಾವು ಪೈಥಾನಲ್ಲೂ ಸಹ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಯೂಸ್ ಮಾಡ್ತೀವಿ. ಈಗ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸ್ವಲ್ಪ ಒಂದು ಐಡಿಯಾ ಬಂದಿದೆ, ಅಬ್ಸ್ಟ್ರಾಕ್ಟ್ ಮಾಡಿದ್ದೀನಿ, ರಿಯಲ್ ವರ್ಲ್ಡ್ ಕಾಂಟೆಕ್ಸ್ಟ್ ಕೊಟ್ಟಿದ್ದೀನಿ. ಇದು ಅರ್ಥ ಆಗಿದ್ರೆ ಇವಾಗ ನಾವು ನೋಟ್ಸ್‌ಗೆ ಹೋಗೋಣ. ನೋಟ್ಸ್‌ಗೆ ಹೋದಾಗ ನಿಮಗೆ ಇನ್ನ ಬೆಟರ್ ಐಡಿಯಾ ಸಿಗುತ್ತೆ. ಪೈಥಾನಲ್ಲಿ ಇದು ಹೆಂಗಿರುತ್ತೆ ಅಂತ. ಓಕೆ. ಸೊ, ವಿ ಆರ್ ಲರ್ನಿಂಗ್ ಎರರ್ಸ್ ಅಂಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. First of all, what is an error? An error is a problem in a program that stops the execution. ಎರರ್ ಅಂದರೆ ಏನೋ ಮಿಸ್ಟೇಕ್ ಇದೆ, ಏನೋ ತಪ್ಪಾಗಿದೆ ಪ್ರೋಗ್ರಾಮಲ್ಲಿ. ಇದು ನಮಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬಿಡ್ತಿಲ್ಲ, ಕಂಟಿನ್ಯೂ ಆಗೋಕ್ಕೆ ಬಿಡ್ತಿಲ್ಲ, ಲೈಫು ಕಂಟಿನ್ಯೂ ಆಗಲ್ಲ. ಎರರ್ ಇದು ನೀವೇನಾದರೂ ರಿಸಾಲ್ವ್ ಮಾಡಲಿಲ್ಲ ಅಂದರೆ. ಅರ್ಥ ಆಗ್ತಿದೆ ಅಲ್ವಾ? ಹಾಗೆ ಎರರ್ಸ್ ಕ್ಯಾನ್ ಹ್ಯಾಪನ್ ಡ್ಯೂ ಟು ಪೈಥಾನಲ್ಲಿ. ಈಗ ಫುಲ್ ರಿಯಲ್ ವರ್ಲ್ಡ್ ಕಂಟೆಕ್ಸ್ಟ್ ಸ್ವಲ್ಪ ಸೈಡ್ಗಿಡಿ. ಇವಾಗ ಪೈಥಾನಿಗೆ ಬನ್ನಿ. ಪೈಥಾನಲ್ಲಿ ಅವ್ರು ಏನು ಹೇಳಿರೋದು? ಪ್ರಾಬ್ಲಮ್ ಇನ್ ಅ ಪ್ರೋಗ್ರಾಮ್. ಯಾವುದೋ ಒಂದು ಪೈಥಾನ್ ಪ್ರೋಗ್ರಾಮಲ್ಲಿ ಏನೋ ಒಂದು ಮಿಸ್ಟೇಕ್ ಅಥವಾ ಪ್ರಾಬ್ಲಮ್ ಇದ್ದು, ಆ ಪ್ರಾಬ್ಲಮಿಂದ ನಾವು ಮುಂದೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಿಲ್ಲ, ಪ್ರೋಗ್ರಾಮ್ ರನ್ ಆಗ್ತಿಲ್ಲ ಅಂದರೆ ದ್ಯಾಟ್ ಇಸ್ ಕಾಲ್ಡ್ ಅನ್ ಎರರ್. ಅರ್ಥ ಆಯ್ತಾ? ಇಷ್ಟು ನೆನ್ಪಿಟ್ಕೊಂಡು ನೆಕ್ಸ್ಟು ಎರರ್ಸ್ ಕ್ಯಾನ್ ಹ್ಯಾಪನ್ ಡ್ಯೂ ಟು ಏನೇನಕ್ಕೆ ಎರರ್ಸ್ ಆಗ್ಬೋದು? ಒಂದು ರಾಂಗ್ ಕೋಡ್. ನಾನು ಕೋಡ್ ಬರೆಯುವಾಗ್ಲೇ ಪ್ರಿಂಟ್ ಬದಲು ಪ್ರಿಂಟ್ಸ್ ಅಂತ ಹಾಕೋದು ಅಥವಾ ರಿಂಟ್ಸ್ ಅಂತ ಹಾಕೋದು. ಈ ಥರ ನೇಮ್ ಏನೋ ಸಿಂಟ್ಯಾಕ್ಸ್ ತಪ್ಪಿರ್ಬೋದು. ಅಥವಾ ಈಗ ಇಫ್ ಎಲ್ಸ್ ಬ್ಲಾಕಲ್ಲಿ ಇಫ್ ಆದಮೇಲೆ ಎಲ್ಸ್ ಬದಲು ಎಲ್ಸ್ ಇಫ್ ಹಾಕೋದು. ಬಟ್ ಪೈಥಾನಲ್ಲಿ ಇಫ್ ಇರೋದು. ಇದೆಲ್ಲ ಸಿಂಟ್ಯಾಕ್ಸ್ ಎರರ್. ಸೊ, ರಾಂಗ್ ಕೋಡ್ ಇರ್ಬೋದು. ನೆಕ್ಸ್ಟು ಅನ್ಎಕ್ಸ್ಪೆಕ್ಟೆಡ್ ಇನ್ಪುಟ್. ಸೊ, ಇವಾಗ ಅವರು ನಿನ್ನ ನೇಮ್ ಏನು ಅಂತ ಕೇಳಿರ್ತಾರೆ. ನೀನೇನಾದ್ರು ನಂಬರ್ ಕೊಟ್ಟರೆ ನಂಬರ್ ಯಾರ್ದಾದ್ರು ನೇಮ್ ಇರುತ್ತಾ? ಸೊ, ಎರರ್ ಬರೋ ಚಾನ್ಸ್ ಇದೆ. ನಾವು ಇಂಟಿಜರ್ ಅಂತ ತಗೊಂಡ್ಬಿಟ್ಟಿರ್ತೀವಿ, ಅಂದರೆ ಸ್ಟ್ರಿಂಗ್ ಅಂತ ತಗೊಂಡಿರ್ತೀವಿ, ಅಲ್ಲಿ ಇಂಟಿಜರ್ ಬರ್ತಾ ಇದೆ. ಈ ಥರ ಏನೋ ಟೈಪ್ ಎರರ್ಸ್ ಬರ್ಬೋದು. ಅಥವಾ ಡಿಕ್ಷನರಿಲಿ ಆ ಕೀನೇ ಇಲ್ಲ, ನೀನು ಅದನ್ನು ಸರ್ಚ್ ಮಾಡ್ತೀಯಾ. ಈಗ ಡಿಕ್ಷನರಿಲಿ ಚಂದನ್ ಅನ್ನೋ ನೇಮೇ ಇಲ್ಲ. ನೀನು ಚಂದನ್ ಹುಡ್ಕೋಡು ಡಿಕ್ಷನರಿಲಿ ಅಂತ ಅಂದರೆ ಅದು ಕೀ ಅಂದರೆ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಕೀ ನಾಟ್ ಫೌಂಡ್ ಬರುತ್ತೆ. ಬಟ್ ಡೈರೆಕ್ಟಾಗಿ ಡಿಕ್ಷನರಿ ಆಫ್ ಚಂದನ್ ಅಂತ ಹಾಕಿದ್ರೆ ಬರಲ್ಲ, ಕೀ ಎರರ್ ಅಂತ ತೋರಿಸುತ್ತಲ್ವಾ? ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ದೆನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಇವಾಗ ನಾವು ಬರೀ ಪ್ರೋಗ್ರಾಮ್ಸ್‌ನ ಜಸ್ಟ್ ಆ ಫೈಲ್ ಕಂಟೆಕ್ಸ್ಟ್‌ಗೆ ಇಟ್ಟಿದ್ದೀವಿ. ನಾವು ಬರೀ ಆ ಕೋಡ್‌ನ ಬರೀತಿದ್ದೋ, ಬರೀ ಸಿಂಪಲ್ ಪ್ರೋಗ್ರಾಮ್ಸ್‌ನ ಬಿಲ್ಡ್ ಮಾಡಿದ್ದೀವಿ. ಬಟ್ ಹೋಗ್ತಾ ಇವಾಗ ನೀವು ಒಂದು ಪ್ರೋಗ್ರಾಮ್, ಒಂದು ಸಾಫ್ಟ್ವೇರ್ ಇದೆ ಅಂದರೆ, ಆ ಸಾಫ್ಟ್ವೇರು ಗೂಗಲ್ ಜೊತೆ ಮಾತಾಡಬೇಕು ಅಂತ ಅನ್ಕೊಳ್ಳಿ, APIಸ್‌ನ ಯೂಸ್ ಮಾಡುತ್ತೆ. ವೆದರ್ ತಿಳ್ಕೋಬೇಕು ಅಂದ್ಕೊಳ್ಳಿ, APIಸ್‌ನ ಯೂಸ್ ಮಾಡುತ್ತೆ. ಹಂಗೆ ಏನೋ ಒಂದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಬೇಕು ಅಂದ್ಕೊಳ್ಳಿ, ಫೈಲಲ್ಲಿ ಸ್ಟೋರ್ ಮಾಡುತ್ತೆ. ಈಗ ಆ ಫೈಲಲ್ಲಿ ಸ್ಟೋರ್ ಮಾಡ್ಬೇಕಾದ್ರೆ ಆ ಫೈಲೇ ಇರಲಿಲ್ಲ ಅಂದರೆ ಪೈಥಾನ್ ಪ್ರೋಗ್ರಾಮ್ ಕ್ರ್ಯಾಶ್ ಆಗಲ್ವಾ? ಹಂಗೆ ಈಗ ನನಗೆ ವೆದರ್ ಡೇಟಾ ಬೇಕು, ಬಟ್ ವೆದರ್ ಡೇಟಾದು API ಏನಿದೆ, ಆ ಸರ್ವರೇ ಡೌನ್ ಇದೆ. ಆಗ ಅದು ಒಂದು ಎರರ್ ಅಂತ ಅನ್ಕೊಳ್ಳಿ. ಅಥವಾ ನೀವೇನೋ ತಪ್ಪೇನೋ ಕಳಿಸ್ಬಿಟ್ಟಿದ್ರೆ ಆ ಸರ್ವರ್‌ಗೆ ರೆಸ್ಪಾಂಡ್ ಮಾಡೋಕ್ಕಾಗ್ತಿಲ್ಲ. ಅದೇನೋ ಎರರ್ ಕೊಡುತ್ತೆ ನಿಮಗೆ, ಕ್ಲೈಂಟ್ ಎರರ್ ಅಂತ. ಅದು ಒಂದು ಎರರ್ ಅಲ್ವಾ? ಸೊ, ಇವೆಲ್ಲ ಎರರ್ಸು. ಇದು 3 ಥರ ಇದೆ ಇಲ್ಲಿ. ಬಟ್ ತುಂಬ ಏನೇನೋ ಆಗು ಸಹ ಎರರ್ಸ್ ಆಗ್ಬೋದು. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ಸ್‌ನ ಬಿಲ್ಡ್ ಮಾಡ್ತಾ ತುಂಬ ಎರರ್ಸ್ ಫೇಸ್ ಮಾಡ್ತೀರಾ. ಆ ಟೈಮಲ್ಲಿ ಗೊತ್ತಾಗುತ್ತೆ ಎಷ್ಟು ಟೈಪ್ ಆಫ್ ಎರರ್ಸ್‌ಗೆ ಲೆಕ್ಕನೇ ಇಲ್ಲ. ನೀವು ಪ್ರತಿ ಲೈಬ್ರರಿ ಇಂಪ್ಲಿಮೆಂಟ್ ಮಾಡಿ ತೊಗೊಂಡ್ರು ಅದರಲ್ಲಿ ಎಷ್ಟೊಂದು ಇಂಪ್ಲಿಮೆಂಟ್ ಮಾಡಿರ್ತಾರೆ ಎರರ್ ಎಕ್ಸೆಪ್ಷನ್ಸ್‌ನ. ಓಕೆ. ಸೊ, ಫೈನಲಿ ನಿಮ್ಗೆ ಎರರ್ ಅಂದರೆ ಏನು ಅರ್ಥ ಆಯಿತು. ಎರರ್ ಅಂದರೆ ಏನೋ ಒಂದು ಮಿಸ್ಟೇಕ್ ಇದೆ ಪ್ರೋಗ್ರಾಮಲ್ಲಿ. ಆ ಮಿಸ್ಟೇಕ್ ಇರೋದ್ರಿಂದ ಆ ಪ್ರೋಗ್ರಾಮ್ ಮುಂದೆ ಎಕ್ಸಿಕ್ಯೂಟ್ ಆಗ್ತಿಲ್ಲ. ವೆರಿ ಸಿಂಪಲ್. ಓಕೆ. ನೆಕ್ಸ್ಟ್, ಈಗ ಒಂದು ಬ್ರಾಡರ್ ಸ್ಪೆಕ್ಟ್ರಮಲ್ಲಿ ಅದ್ರೊಳಗಡೆ ಹೋದರೆ ತುಂಬ ಇದೆ. ಬಟ್ ಬ್ರಾಡರ್ ನೋಡೋದಾದರೆ 2 ಟೈಪ್ಸ್ ಆಫ್ ಎರರ್ ಸಿಗುತ್ತೆ ನಿಮಗೆ. ಸೊ, ಸಿಂಟ್ಯಾಕ್ಸ್ ಎರರ್ಸ್ ಮತ್ತು ಎಕ್ಸೆಪ್ಷನ್ಸ್. ಓಕೆ. ಸಿಂಟ್ಯಾಕ್ಸ್ ಎರರ್ಸ್ ಅಂದರೆ ನಾನು ಆವಾಗಲೇ ಹೇಳಿದೆ, ಮಿಸ್ಟೇಕ್ಸಿಂದ ಕೋಡ್ ಸ್ಟ್ರಕ್ಚರ್. ಕೋಡ್ ಬರೆಯುವಾಗ್ಲೇ ಈಗ ಪೈಥಾನ್‌ದು ಏನೋ ಒಂದು ರೂಲ್ಸ್ ಇದೆ, ಈ ಥರನೇ ಬರಿಬೇಕಂತ, ಈ ಥರ ಇಂಡೆಂಟೇಷನ್ ಇರಬೇಕು, ಈ ಥರ ಸೆಮಿಕಾಲನ್ ಅಥವಾ ಕಾಲನ್ ಇರಬೇಕು ಅಂತ. ನೀವೇನಾದರೂ ಅದು ಹಾಕಲಿಲ್ಲ ಅಂದರೆ ಏನಾಗುತ್ತೆ? ಹಾಕ್ಲಿಲ್ಲ ಅಂದ್ರೆ ಎರರ್ ಅದು ಸಿಂಟ್ಯಾಕ್ಸ್ ಎರರ್. ಇದನ್ನ ಗ್ರಾಮರ್, ಈಗ ಪ್ರೋಗ್ರಾಮ್‌ದು ಗ್ರಾಮರ್‌ನ ನಾವು ಸಿಂಟ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಸಿಂಟ್ಯಾಕ್ಸ್ ಎರರ್ ಅದು. ಹಂಗೇನೆ ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ಸ್ ಅಂದ್ರೆ ಎರರ್ ದಟ್ ಹ್ಯಾಪನ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಆಗುವಂಥ ಎರರ್ಸ್. ಇವಾಗ ನಾವು ಇವೆರಡನ್ನ ಎಕ್ಸಾಂಪಲ್ ನೋಡೋಣ. ಅದಾದ್ಮೇಲೆ ನಿಮಗೆ ರನ್ ಟೈಮ್ ಏನೋ ಅದೇನೋ ಅಂತ ತಿಳಿಸ್ತೀನಿ. ಈಗ ಎಕ್ಸಾಂಪಲ್ ಆಫ್ ಸಿಂಟ್ಯಾಕ್ಸ್ ಎರರ್ ನೋಡಿ. ಇಫ್ ಟ್ರೂ ಪ್ರಿಂಟ್ ಅಲೋ ಅಂತ ಕೊಟ್ಟಿದ್ದಾರೆ, ಇದು ಕರೆಕ್ಟಾ? ಕರೆಕ್ಟ್ ಅಲ್ಲ. ಯಾಕೆ? ಇಲ್ಲಿ ಒಂದು ಕಾಲನ್ ಹಾಕಬೇಕಾಗಿತ್ತು, 2 ಡಾಟ್ ಬರುತ್ತೆ ನೋಡಿ, ಅದನ್ನ ಹಾಕಿಲ್ಲ. ಅದಕ್ಕೋಸ್ಕರ ದಿಸ್ ಈಸ್ ಅ ಎರರ್. ಬಟ್ ಇಟ್ಸ್ ಅ ಸಿಂಟ್ಯಾಕ್ಸ್ ಎರರ್. ನೀನು ಕೋಡ್ ಬರಿಬೇಕಾದ್ರೆ ತಪ್ಪು ಮಾಡಿದೆ ಗುರು ಅಂತ ಹೇಳ್ತಿದೆ ಅದು.
ನೋಡಿ ಸಿಂಟ್ಯಾಕ್ಸ್ ಎರರ್ ಎಕ್ಸ್ಪೆಕ್ಟೆಡ್ ಇದು, ಈ ಕಾಲನ್ನು ಮಿಸ್ ಮಾಡಿದ್ಯಾ ಅನ್ನೋ ಥರ. ನೆಕ್ಸ್ಟು ರನ್ ಟೈಮ್ ಎಕ್ಸೆಪ್ಷನ್. ರನ್ ಟೈಮ್ ಪ್ರೋಗ್ರಾಮ್ ರನ್ ಆಗಬೇಕಾದ್ರೆ ಈ ಸಿಂಟ್ಯಾಕ್ಸ್ ಎರರು ಸುಮ್ಮನೆ ಸ್ಟೋರ್ ಆಗಿರ್ಬೇಕಾದ್ರೆ ಪ್ರೋಗ್ರಾಮ್ ನೀವು ಸೇವ್ ಮಾಡಿದಾಗಲೂ ಈ ಎರರೇ ಇದು. ನಿಮಗೆ ವಿ ಎಸ್ ಕೂಡ ತೋರಿಸ್ಬಿಡುತ್ತೆ ರೆಡ್ ಲೈನು ಡಾಟ್ 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 ಈ ಎಲ್ಲ ಎರರ್ ಇದೆ ಇದನ್ನು ಫಿಕ್ಸ್ ಮಾಡು ಅಂತ. ಆದರೆ ರನ್ ಟೈಮ್ ಎಕ್ಸೆಪ್ಷನ್ ಅಂದರೆ ಇದು ವಿ ಎಸ್ ಕೋಡ್ ಗೊತ್ತಾಗಲ್ಲ ಈ ಥರ ಮಾಡ್ತಿದ್ಯಾ ಅಂತ. ಲೈಕ್ ಇವಾಗ ಇಂಟೆಲಿಸೆನ್ಸು ಕೋಪೈಲಟ್ ಎಲ್ಲ ಬಂದಿದೆ ಗೊತ್ತಾಗುತ್ತೆ, ಬಟ್ ಆ್ಯಕ್ಚುಲಿ ಇದು ರನ್ ಟೈಮಲ್ಲಿ ಆಗೋವಂಥ ಎರರು. ಏನಾಗುತ್ತೆ ಇಲ್ಲಿ A10 ಇದೆ, B0 ಇದೆ, 10/0 ಮಾಡ್ತಾ ಇದ್ದೀವಿ. 10/0ನ ಮಾಡ್ಬೋದಾ ಆ್ಯಕ್ಚುಲಿ ಮ್ಯಾಥಮೆಟಿಕಲಿ ಪಾಸಿಬಲಾ? ಲೈಕ್ ಮ್ಯಾಥ್ಸ್ ಪ್ರಕಾರ ಅದನ್ನ ಇನ್ಫಿನಿಟಿ ಅಂತ ಹಾಕೋತೀವಲ್ವಾ, n/0 ಇಸ್ ಇನ್ಫಿನಿಟಿ ಥರ. ಸೊ ಆ ಥರ ಇಟ್ ಇಸ್ ನಾಟ್ ಡಿಫೈನ್ಡ್, ಇಟ್ ಇಸ್ ನಾಟ್ ಅ ನಂಬರ್ ಥರ. ಸೊ ಝೀರೋ ಡಿವಿಷನ್ ಎರರ್ ಅನ್ನೋ ಒಂದು ಎರರ್ನ ಪೈಥಾನ್ ಪ್ರೋಗ್ರಾಮ್ ಕೊಡುತ್ತೆ. ನೀವೇನಾದರೂ ಟ್ರೈ ಔಟ್ ಮಾಡಿದರೆ, ನಾನು ಮೋಸ್ಟ್ಲಿ ಮಾಡಿಸಿದ್ದೀನಿ ಅಂತ ಅನಿಸುತ್ತೆ ಡಿವಿಷನ್ ಮಾಡಿಸ್ಬೇಕಾದ್ರೆ, ಬಟ್ ನಾಟ್ ವೆರಿ ಶ್ಯೂರ್. ಮಾಡಿಲ್ಲ ಅಂದರೆ ನೀವು ಸಹ ಇವಾಗ ಟ್ರೈ ಔಟ್ ಮಾಡಿದ್ದು ಏನು ಕೊಡುತ್ತೆ ಅಂತ. ಅದು ಝೀರೋ ಡಿವಿಷನ್ ಎರರ್ ಅಂತ ಕೊಡುತ್ತೆ. ಪ್ರೋಗ್ರಾಮ್ ಕ್ರ್ಯಾಶ್ ಆಗೋಗುತ್ತೆ. ಮುಂದೆ ಏನೇನೋ ನಡಿಬೇಕಾಗಿತ್ತು, ಇದು ತುಂಬ ಸಿಂಪಲ್ ಸ್ಟೆಪ್ಪು. ಸೊ ಇದೇನು ನಂಗೆ ನಡೀಲಿಲ್ಲ ಅಂದರೂ ಪ್ರೋಗ್ರಾಮ್ ರನ್ ಆಗ್ತಿತ್ತು. ಆದ್ರೂ ಇದು ನಡೀಲಿಲ್ಲ, ಐ ಮೀನ್ ಇದಿರಲಿಲ್ಲ ಅಂದರೂ ಪ್ರೋಗ್ರಾಮ್ ರನ್ ಆಗ್ತಿತ್ತು. ಆದ್ರೂ ಇದನ್ನು ಹಾಕಿದೆ, ಏನೋ ಕೆಲಸಕ್ಕೆ ಹಾಕಿದೆ. ಬಟ್ ಇದರಿಂದ ಇಡೀ ಪ್ರೋಗ್ರಾಮೇ ರನ್ ಆಗಲಿಲ್ಲ ಅಂದರೆ ವರ್ಸ್ಟ್ ಯೂಸರ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅದು. ಅದಕ್ಕೋಸ್ಕರ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಕ್ಯಾಚ್ ದಟ್ ಎರರ್. ಆ ಎರರ್ನ ನಾವು ತೊಗೊಂಡು ಎರರ್ ಬಂತು ಅಂತ ರಿಸಾಲ್ವ್ ಮಾಡಬೇಕು. ಅದು ಹೆಂಗೆ ಅಂತ ನೋಡ್ತೀವಿ. ಅದನ್ನು ನೋಡೋಕ್ಕೂ ಮೊದಲು ಇವಾಗ ರನ್ ಟೈಮ್ ಮತ್ತು ಸಿಂಟ್ಯಾಕ್ಸ್ ಅಂದರೆ ಏನು ಟ್ಯಾಬ್ಗೆ ಏನು ಹೋಗೋದು ಬೇಕಾಗಿಲ್ಲ ಅನಿಸುತ್ತೆ, ನಿಮ್ಗೆ ಇವಾಗಲೇ ಗೊತ್ತಾಗಿದೆ. ಸಿಂಟ್ಯಾಕ್ಸ್ ಎರರ್ ಅಂದರೆ ಪ್ರೋಗ್ರಾಮ್ ಸೇವ್ ಆಗಿದ್ದಾಗಲೂ ಅದು ಎರರೇ, ನೀವು ಬರೀ ಕೋಡಲ್ಲೇ ತಪ್ಪು ಮಾಡಿದ್ಯಾ ಅಂತ. ರನ್ ಟೈಮ್ ಅಂದರೆ ಪ್ರೋಗ್ರಾಮ್ ರನ್ ಆಗಬೇಕಾದ್ರೆ, ಅದೇ ಪೈಥನ್ x.py ಪೈಥನ್ main.py ಅಂತ ರನ್ ಮಾಡಿದಾಗ ಅದು ಆ್ಯಕ್ಚುಲಿ ಪ್ರೋಗ್ರಾಮ್ ರನ್ ಆಗಬೇಕಾದ್ರೆ ಬರುವಂಥ ಅಥವಾ ಹುಟ್ಕೊಳ್ಳೋವಂಥ ಎಕ್ಸೆಪ್ಷನ್ಸ್ ಅಥವಾ ಎರರ್ಸ್ನ ನಾವು ಎಕ್ಸೆಪ್ಷನ್ಸ್, ರನ್ ಟೈಮ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕಾಮನ್ ನೋಡಿ ಎಕ್ಸೆಪ್ಷನ್ಸ್ ನೋಡ್ಕೊಬೇಡಿ. ನೀವು ನೋಟ್ಸ್ ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು. ಅಥವಾ ವೆಬ್ಸೈಟಲ್ಲಿ ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ವೆಬ್ಸೈಟಲ್ಲಿ ನಿಮಗೆ ಗೊತ್ತಿಲ್ಲ ಇನ್ನೊಂದು ಬಟನ್ ಇರುತ್ತೆ ವ್ಯೂ ನೋಟ್ಸ್ ಅಂತ, ಅದರಲ್ಲಿ ಯೂಸ್ ಮಾಡ್ಕೊಂಡು ನೋಡ್ಕೋಬೋದು. ಬಟ್ ಬೇಸಿಕಲಿ ಹಂಗೆ ನೋಡೋದಾದರೆ ಝೀರೋ ಡಿವಿಷನ್ ಎರರ್ ಬಗ್ಗೆ ಹೇಳಿದೆ. ಟೈಪ್ ಎರರ್ ಅಂದರೆ ಈಗ ನೋಡಿ ಸ್ಟ್ರಿಂಗ್ ಮತ್ತು ಇಂಟೀಜರ್ನ ಅವರು ಕನ್ಕ್ಯಾಟಿನೇಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಆಗ ಎರರ್ ಬರುತ್ತೆ. ನಾವು ಆಗಲೇ ಟ್ರೈ ಮಾಡಿದ್ವಿ. ವ್ಯಾಲ್ಯೂ ಎರರ್ ಅಂದರೆ ನೋಡಿ ಸ್ಟ್ರಿಂಗ್ನ ಒಂದು ಇಂಟೀಜರ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ a string can't be converted to an integer. There is a value error. Next index error ಅಂದರೆ ಲಿಸ್ಟಲ್ಲಿ 10 ಎಲಿಮೆಂಟ್ ಇಲ್ವೇ ಇಲ್ಲ, ಅಂದರೆ 11 ಎಲಿಮೆಂಟ್ ಇರಬೇಕು. ಇಲ್ಲಿ 11 ಎಲಿಮೆಂಟ್ ಇಲ್ವೇ ಇಲ್ಲ, 11 ಎಲಿಮೆಂಟ್ ಇರಬೇಕು, ಇಲ್ವೇ ಇಲ್ಲ ಇದರಲ್ಲಿ. ಸೊ ಅದಕ್ಕೋಸ್ಕರ ಇದು ಎರರ್ ಕೊಡುತ್ತೆ. ಇಂಡೆಕ್ಸ್ ಎರರ್ ಔಟ್ ಆಫ್ ರೇಂಜ್ ಅಂತ ಕೊಡುತ್ತೆ ನೋಡಿ, ಆ ಥರ. ಸೊ ಕೀ ಎರರ್ ಬಗ್ಗೆ ಹೇಳಿದೆ. ಡಿಕ್ಷನರಿ ಅಟ್ರಿಬ್ಯೂಟ್ ಎರರ್ ನೋಡಿ, 5.append2. ಸೊ ಈ ಒಂದು ಮೆಥಡ್, ಈ ಒಂದು ಇಂಟೀಜರ್ ಇದು ಅಲ್ವಾ, ಇಂಟೀಜರ್ ಒಳಗೆ ಅಪೆಂಡ್ ಅನ್ನೋ ಇದೇ ಇಲ್ಲ ಮೆಥಡ್, ನೀವು ಕಾಲ್ ಮಾಡ್ತಾ ಇದ್ದೀರಾ. ನೋಡಿ ಏನಕ್ಕೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಾನು ಮೊದಲೇ ಹೇಳ್ಕೊಟ್ಟೆ, ಬಿಕಾಸ್ ಅದು ಬೇಕು. ಮುಂದೆ ಇವಾಗ ನೋಡ್ತೀರಾ ಎಕ್ಸೆಪ್ಷನ್ ಎಲ್ಲ ಮಾಡಬೇಕಾದ್ರೆ. ಓಕೆ, ನೆಕ್ಸ್ಟ್ ಇಂಪೋರ್ಟ್ ಎರರ್, ನೇಮ್ ಎರರ್, ಫೈಲ್ ನಾಟ್ ಫೌಂಡ್ ಎರರ್, ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಜಸ್ಟ್ ಅ ಲಿಸ್ಟ್. ಇದು ಬರೀ ತುಂಬ ಶಾರ್ಟ್ ಲಿಸ್ಟು, ತುಂಬಾ ಬೇರೆ ಥರ ಇದೆ. ಬಟ್ ದಿಸ್ ಆರ್ ದ ಫ್ರೀಕ್ವೆಂಟ್ಲಿ ಅಕ್ಕರಿಂಗ್ ಒನ್ಸ್. ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಬಟ್ ಇದನ್ನು ನೋಡ್ಕೊಳ್ಳಿ, ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ಎಕ್ಸ್ಟ್ರಾ ತಿಳ್ಕೊಳ್ಳಿ ಇದ್ರ ಬಗ್ಗೆ. ನೀವು ಟ್ರೈ ಔಟ್ ಮಾಡಿ ಈ ಥರ ಹೆಂಗೆ ಎರರ್ನ ನೀವು ರಿಪ್ರೊಡ್ಯೂಸ್ ಹೆಂಗೆ ಮಾಡೋದು. ಯಾವ್ದಾದ್ರು ಒಂದು ಕಂಪ್ನಿಗೆ ಹೋದಾಗ ಅಥವಾ MNCನೇ ಇರ್ಬೋದು, ಸ್ಟಾರ್ಟಪ್ಪೇ ಇರ್ಬೋದು, ಕಸ್ಟಮರ್ಗೆ ಏನಾದ್ರು ಇಶ್ಯೂ ಬಂದಾಗ ನೀವು ಅದನ್ನ ರೀಪ್ರೊಡ್ಯೂಸ್ ಮಾಡಬೇಕು. ಕಸ್ಟಮರ್ಗೆ ಯಾಕೆ ಇಶ್ಯೂ ಬಂತು, ನಾನು ಒಂದ್ಸಲ ಅದನ್ನು ರೀಪ್ರೊಡ್ಯೂಸ್ ಮಾಡ್ತೀನಿ. ನೀವು ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ಅಂತ ಬರೀ 9th ಸ್ಟ್ಯಾಂಡರ್ಡ್ ಓದಿದ್ರೆ ಅದಷ್ಟೇ ಮಾಡಲ್ಲ. ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ನ ನಿಮ್ಮ ಎನ್ವಿರಾನ್ಮೆಂಟಲ್ಲಿ ರೀಪ್ರೊಡ್ಯೂಸ್ ಮಾಡೋದು ಅಂತ ಅಂದರೆ ಅದೇ ಪ್ರಾಬ್ಲಮ್ ಇಲ್ಲೂ ಬರೋ ಥರ ನೀವು ಹೆಂಗಾರು ಮಾಡಿಸ್ಬೇಕು. ಅಂದರೆ ಅವ್ರದ್ದೆಲ್ಲ ಡೀಟೇಲ್ಸ್ ತೊಗೊಂಡು ಅದೇ ಥರ ಮಾಡಿದಾಗ ಇದೇ ಪ್ರಾಬ್ಲಮ್ ಬರ್ತಿದೆಯಾ ಅಂತ ನೋಡೋದನ್ನ ರೀಪ್ರೊಡ್ಯೂಸಿಂಗ್ ಪ್ರಾಬ್ಲಮ್, ರೀಪ್ರೊಡ್ಯೂಸಿಂಗ್ ಕಸ್ಟಮರ್ ಇಶ್ಯೂ ಆ ಥರ ಅಂತೀವಿ. ಸೊ ಇದನ್ನೆಲ್ಲ ರೀಪ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಥರ ಎರರ್ಸ್ ಎಲ್ಲನೂ ನೀವು ಮಾಡ್ಬೋದಾ ಅಂತ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವೆರಿ ಈಸಿ. ಇಲ್ಲಿವರೆಗೂ ನೋಡಿದ್ದೀರಾ, ಇಷ್ಟೆಲ್ಲ ಬಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಿಗೆ ಬಂದಿದ್ದೀರಾ ಅಂದರೆ ವೆರಿ ಗುಡ್. ಓಕೆ, ವಾಟ್ ಈಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್? ಇವೆಲ್ಲ ನೋಡಿದ್ವಿ. ಎಕ್ಸೆಪ್ಷನ್ ಅಂದರೆ ಏನು, ಎರರ್ ಅಂದರೆ ಏನು, ಸಿಂಟ್ಯಾಕ್ಸ್ ಎರರ್ ಅಂದರೆ ಏನು, ರನ್ ಟೈಮ್ ಎಕ್ಸೆಪ್ಷನ್ ಅಂದರೆ ಏನು, ಯಾವ ರೀತಿಯ ಎರರ್ಸ್ ಇದೆ, ಯಾವ ರೀತಿಯ ಎಕ್ಸೆಪ್ಷನ್ಸ್ ಇದೆ, ಎಲ್ಲನೂ ತಿಳ್ಕೊಂಡಾಯಿತು. ಇವಾಗ ನೆಕ್ಸ್ಟ್ ಏನು, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ನ ಆ ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡೋದು ಹೇಗೆ, ಎರರ್ ಬಂದರೆ ಅದರಲ್ಲಿ ರಿಸಾಲ್ವ್ ಮಾಡೋದು ಹೇಗೆ, ಈ ರೀತಿ ಎರರ್ ಮೊದಲೇ ಬರ್ಬೋದು ಅಂತ ಯೋಚನೆ ಮಾಡಿ ಅದನ್ನು ಏನಾದ್ರು ಬಂದಾಗ ಅದನ್ನು ರಿಸಾಲ್ವ್ ಮಾಡಿಸೋದು ಹೇಗೆ, that is what we will be learning in this section. Okay, so exception handling is a way to protect your program from crashing when an error occurs.
ಓಕೆ. ಸೊ, ನಿಮ್ಮ ಪ್ರೋಗ್ರಾಮು ಏನಾದರೂ ಎರರ್ ಬಂದು ಕ್ರ್ಯಾಶ್ ಆಗೋ ಚಾನ್ಸ್ ಇದೆ ಅಂದರೆ, ಅದನ್ನು ಹೆಂಗೆ ಪ್ರೊಟೆಕ್ಟ್ ಮಾಡೋದು? ಅದು ಇನ್ನು ಕ್ರ್ಯಾಶ್ ಆಗಬಾರ್ದು. ನೀವು ಏನೇ ಆದರೂ, ಏನೇ ಯೂಸರ್ ಏನೇ ತಪ್ಪು ಕೊಟ್ಟರು, ನಿಮ್ಮ ಇಂಟರ್ನೆಟ್ ಇಲ್ಲ ಅಂದ್ರು, ಫೈಲ್ ಇಲ್ಲ ಅಂದ್ರೂ, ನಿಮ್ಮ ಪ್ರೋಗ್ರಾಮ್ ಪ್ರಾಪರಾಗಿ ರನ್ ಆಗಬೇಕು. ಅದು ಕ್ರ್ಯಾಶ್ ಆಗಬಾರ್ದು. ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಕ್ರ್ಯಾಶಸ್ಸಿಂದ ಅಂತ ಅಂದರೆ, ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್‌ನ ಮಾಡ್ತೀವಿ. ಏನೇ ಒಂದು ಎರರ್ ಬಂದ್ರೂ, ಎರರ್ ಬಂದಾಗ ಅದನ್ನ ಸರಿ ಮಾಡ್ತೀವಿ. ಈ ಸರಿ ಆಗಬೇಕು ಅನ್ನೋ ಕೋಡ್‌ನ ನಾವು ಫಸ್ಟೇ ಬರಿತೀವಿ. ಅದು ಹೆಂಗೆ ಬರಿತೀವಿ ಅಂತ ಇವಾಗ ತಿಳ್ಕೊತೀರಾ. ಓಕೆ. ಇವಾಗ ಇಫು, ಎಲ್ಸು, ವೈಲು, ಫಾರು, ಪ್ರಿಂಟು ಈ ಥರ ಎಲ್ಲ ಕೀವರ್ಡ್ಸ್, ಪೈಥಾನ್ ಕೀವರ್ಡ್ಸ್ ಇತ್ತು ಅಲ್ವಾ? ಅದೇ ರೀತಿ ಇನ್ನೂ 3 ಕೀವರ್ಡ್ಸ್ ಎಕ್ಸ್ಟ್ರಾ ತಿಳ್ಕೊತಾ ಇದ್ದೀರಾ ಇಲ್ಲಿ. ಏನು ಟ್ರೈ, ಎಕ್ಸೆಪ್ಟ್, ಫೈನಲಿ. ಎಲ್ಸ್ ನಿಮಗೆ ಗೊತ್ತು. ಎಲ್ಸ್ ಅಂದರೆ ಅದಾಗಲಿಲ್ಲ ಅಂದರೆ ಅನ್ನೋ ಥರ. ಸೊ, ಟ್ರೈ, ಎಕ್ಸೆಪ್ಟ್, ಫೈನಲಿ. ಟ್ರೈ, ಎಕ್ಸೆಪ್ಟ್, ಫೈನಲಿ. ನೆನ್ಪಿಟ್ಕೊಬಿಡಿ. ಟ್ರೈ, ಎಕ್ಸೆಪ್ಟ್, ಫೈನಲಿ. ಇದನ್ನು ಲೈಫ್ ಲಾಂಗ್ ಯೂಸ್ ಮಾಡ್ತೀರಾ ನೀವೇನಾದರೂ ಸಾಫ್ಟ್ವೇರ್ ಡೆವಲಪರ್ ಆದರೆ. ಲೈಕ್ ಪೈಥಾನಲ್ಲಿ ಟ್ರೈ, ಎಕ್ಸೆಪ್ಟ್, ಫೈನಲಿ ಇದೆ. ಬೇರೆ ಕಡೆ ಟ್ರೈ, ಕ್ಯಾಚ್ ಆ ಥರ ಬರುತ್ತೆ. ಎನಿವೇಸ್, ಓಕೆ. ಲೆಟ್ಸ್ ಲೆಟ್ಸ್ ಗೋ ಟು VS ಕೋಡ್. ಸ್ಟಾರ್ಟ್ ಮಾಡೋಣ ಕೋಡಿಂಗು. ಓಕೆ. ಇವಾಗ ಅಲ್ಲಿ 0 ಡಿವಿಷನ್ ಎರರ್ದು ನಾವು ಒಂದು ಎಕ್ಸಾಂಪಲ್ ನೋಡಿದ್ವಲ್ಲ, ಅದನ್ನೇ ಟ್ರೈ ಮಾಡೋಣ. ಸೊ, A = 10 ಇದೆ ಅಂತ ಅನ್ಕೊಳ್ಳಿ. B = 0. ಇವಾಗ ನಾನೇನಾದರೂ ಪ್ರಿಂಟ್ A/B ಅಂತ ಮಾಡ್ತೀನಿ. ಸೊ, ಬೇಸಿಕಲಿ 10ನ 0 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ನಾನು ರನ್ ಮಾಡಿದ್ರೆ ಏನು ಬರುತ್ತೆ ಅಂತ ನೋಡೋಣ. ಓಕೆ. ಸೊ, ರನ್ ಆಗಿದೆ. ರನ್ ಆಗಲೇ ಇಲ್ಲ ನೋಡಿ. ಕ್ರ್ಯಾಶ್ ಆಗೋಯ್ತು. ಟ್ರೇಸ್ ಬ್ಯಾಕ್ ಮೋಸ್ಟ್ ರೀಸೆಂಟ್ ಕಾಲ್ ಅಂತ, ಕಾಲ್ ಲಾಸ್ಟ್ ಅಂತ ಬಂದರೆ, ಇದು ಒಂದು ಎರರ್ ಬಂದಿದೆ. ಇದರ ಟ್ರೇಸ್ ಇಲ್ಲಿದೆ ಅಂತ. ಅದು ಎಲ್ಲಾಯಿತು, ಯಾವ ಫೈಲಲ್ಲಿ ಆಯಿತು ಅಂತ ಹೇಳ್ತಾ ಇದೆ. ಮಲ್ಟಿಪಲ್ ಫೈಲ್ಸ್ ಇದ್ದಾಗ ಯಾವ್ಯಾವ ಫೈಲಿಂದ ಹೆಂಗೆ ಒಳಗೋಗಿದ್ದೀವಿ ಅನ್ನೋ ಥರ ನಿಮಗೆ ಒಂದು ಟ್ರೇಸ್ ಸಿಗುತ್ತೆ. ಓಕೆ. ಇಲ್ಲಿ ನೋಡಿ 0 ಡಿವಿಷನ್ ಎರರ್. ಡಿವಿಷನ್ ಬೈ 0 ಇಂದ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ನಾನು ಎಷ್ಟು ಮಾಡಿದ್ರು ನಾನು ಟ್ರೈ ಮಾಡೋಕ್ಕಾಗಲ್ಲ ಅದನ್ನು. ಅದಕ್ಕೋಸ್ಕರ ಪ್ಲೀಸ್ ಅದನ್ನು ಹ್ಯಾಂಡಲ್ ಮಾಡಿ ಅಂತ ಪೈಥಾನ್ ನಮಗೆ ಹೇಳ್ತಾ ಇದೆ. ಇಲ್ಲಾಂದರೆ ಪ್ರೋಗ್ರಾಮ್ ಕ್ರ್ಯಾಶ್ ಆಗುತ್ತೆ. ನನಗೇನು ನೀನು ಮಾಡಲಿಲ್ಲ ಅಂದರು ಅಂತ. ಓಕೆ. ಸೊ, ಇವಾಗ ಈ ಥರ ಆಗಬಾರ್ದು ಅಂತ ಅಂದರೆ ನಾವೇನು ಮಾಡ್ಬೋದು? ಏನಕ್ಕಂದರೆ ಇಲ್ಲೇ ನಾವು 0 ಕೊಟ್ಟಿದ್ದೀವಿ. ನಾವು ಇಲ್ಲಿ 1 ಹಾಕ್ಬಿಟ್ಟು ಅದನ್ನ ರನ್ ಮಾಡಿಬಿಡ್ಬೋದು. ಆಸ್ ಯು ಸೇ ದಟ್ ವರ್ಕ್ಸ್. ಓಕೆ. ನೋಡಿ 10 ಅಂತ ಬಂದುಬಿಡ್ತು. ಬಟ್ ನನಗೆ ಇದನ್ನು ಪ್ರೋಗ್ರಾಮಲ್ಲಿ ನಾನು ಬರೆಯಲ್ಲ. ಅದನ್ನು ಯೂಸರ್ ಹತ್ರ ತೊಗೋತೀನಿ. ಇವಾಗ ನಾನು ತೊಗೋತೀನಿ. ಈಗ 10 ನಾನು ಇಂಟೀಜರ್ ಅಂತ ತೊಗೊಂಡು, ಏನು ಫಸ್ಟು A ಅಂತ ಕೇಳ್ತೀನಿ ಯೂಸರ್ನ. ಹಾಗೇನೆ ನಾನು ಏನು ಮಾಡ್ತೀನಿ ಅಂದರೆ B ಅಂತ ತೊಗೋತೀನಿ ಇದನ್ನು. ಓಕೆ. ಇವಾಗ ಹಿಂಗೆ ತೊಗೊಂಡೆ ಅಲ್ವಾ? ಅದಾದಮೇಲೆ ನಾನು ಪ್ರಿಂಟ್ ಮಾಡಿಸ್ತೀನಿ. ಈಗ ಕೇಳೋಣ, ನೋಡೋಣ. ವ್ಯಾಲ್ಯೂ ಎರರ್ ಅಂತ ಬರ್ತಾ ಇದೆ. ವ್ಯಾಲ್ಯೂ ಎರರ್ ಏನಕ್ಕೆ? ಇಂಟ್ ಆದಮೇಲೆ ಇನ್ಪುಟ್ ತೊಗೊಳ್ಳಿಲ್ಲ. ಸಾರಿ. ಎಸ್. ಸೊ, ಇವಾಗ ಕರೆಕ್ಟ್ ಇದೆ ಅಂತ ಅನ್ಸುತ್ತೆ. ಲೆಟ್ಸ್ ಟೇಕ್ ದಿಸ್ ಓನ್ಲಿ. ಇಟ್ಸ್ ನಾಟ್ ವೇಸ್ಟ್ ಮೋರ್ ಟೈಮ್. ಓಕೆ. ಇವಾಗ ವರ್ಕ್ ಆಗಬೇಕು ನೋಡಿ. ಇದು ಸಹ ಒಂದು ಎರರ್. ವ್ಯಾಲ್ಯೂ ಎರರ್. ಇನ್ವ್ಯಾಲಿಡ್ ಲಿಟ್ರಲ್ ಫಾರ್ ಇಂಟ್. ಇಂಟೀಜರ್ ಒಳಗೆ ನಾನು ಏನ ಹಿಂಗೆ ಹಾಕಿದೆ ಸ್ಟ್ರಿಂಗ್ನ. ಸೊ, ಅವಾಗಲೇ ನಾನು ನೋಡಿ ತೋರಿಸಿದೆ ನೋಡಿ. ಎಕ್ಸೆಪ್ಷನ್ ಆ್ಯಂಡ್ ಎರರ್ ಹ್ಯಾಂಡ್ಲಿಂಗಲ್ಲಿ ನಾನೇ ಎಕ್ಸ್ಟ್ರಾ ಬೇಕು ಅಂತ ಮಾಡ್ತಿಲ್ಲ. ಇದು ಆ್ಯಕ್ಚುಲಿ ಇಂಟೆನ್ಷನ್ ಇಲ್ಲ, ಅನ್ಇಂಟೆನ್ಷನ್ ಅಂತ ಅಂದ್ಕೊಳ್ಳಿ. ಸೊ, ಹೆಂಗೋ ಆಗ್ತಾ ಇದೆ ಎರರ್ಸು. ಬಟ್ ದೆನ್ ಯು ಆರ್ ಲರ್ನಿಂಗ್. ಫೈನ್, ಗುಡ್. ವ್ಯಾಲ್ಯೂ ಎರರ್ ಬಂದಿತ್ತು. ಬಟ್ ಇನ್ನು ಸರಿ ಮಾಡಿದ್ದೀವಿ ಇವಾಗ. ನೋಡಿ, A ಕೇಳ್ತಾ ಇದೆ. Aನ 100 ಕೊಡ್ತಾನೆ ಯೂಸರು. B ಏನಾದ್ರು 2 ಕೊಟ್ಟರೆ 50 ಕರೆಕ್ಟಾಗಿ ಪ್ರಿಂಟ್ ಆಗುತ್ತೆ. ಬಟ್ ಈಗ A 100 ಕೊಟ್ಬಿಟ್ಟು B ಬಂದಾಗ ಅವ್ನಿಗೆ ಗೊತ್ತಿರಲ್ಲ ಪಾಪ. ಯೂಸರ್ಗೆ ಹೆಂಗೆ ಗೊತ್ತು? ನಾನು 0 ಹಾಕ್ಬಿಡ್ತೀನಿ. 0 ಡಿವಿಷನ್ ಎರರ್ ಅಂತ ಬಂತು. ಈ ಟೈಮಲ್ಲಿ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ದ್ಯಾಟ್ ಈಸ್ ದ ಕೀ ಹಿಯರ್. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ. ನಾವು ಕಲ್ತ್ಕೊಂಡ್ವು. ಏನೇನು ಕಲ್ತ್ಕೊಂಡ್ವು? ಟ್ರೈ ಕಲ್ತ್ಕೊಂಡ್ವು, ಎಕ್ಸೆಪ್ಟ್ ಕಲ್ತ್ಕೊಂಡ್ವಾ? ಎಕ್ಸೆಪ್ಟ್ ಅಂದರೆ ಏನು ಅಂತ ಅಲ್ಲ, ಆ ವರ್ಡ್ಸು ಟ್ರೈ, ಎಕ್ಸೆಪ್ಟ್. ಆಕ್ಸೆಪ್ಟ್ ಅಲ್ಲ, ಎಕ್ಸೆಪ್ಟ್. ಓಕೆ. ಆ್ಯಂಡ್ ನೆಕ್ಸ್ಟ್ ಏನು? ಫೈನಲಿ. ಆ ಮೀನಿಂಗ್ಗಳೇ ಹೇಳುತ್ತೆ. ಫಸ್ಟು ಏನೋ ಒಂದನ್ನು ಟ್ರೈ ಮಾಡು. ಅದೇನಾದ್ರು ಎಕ್ಸೆಪ್ಷನ್ ರೈಸ್ ಮಾಡಿದ್ರೆ ಇದನ್ನು ಮಾಡು. ಅದು ಮಾಡದೇ ಇರಲಿ, ಫೈನಲಿ ಇದನ್ನು ಮಾಡು. ವೆರಿ ಸಿಂಪಲ್ ಕನ್ನಡದಲ್ಲಿ ಹೇಳೋದಾದರೆ. ಬಟ್ ಈಗ ಇದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡೋಣ. ಏನಿಲ್ಲ, ಈಗ ಇಫ್ ಹಾಕ್ಬಿಟ್ಟು ಹಿಂಗೆ ತೊಗೋತಿದ್ರಿ ಅಲ್ವಾ? ಸೊ, ಇಫ್ ಹಾಕ್ಬಿಟ್ಟು ಏನು ಅಂತ ಹಾಕ್ಬಿಟ್ಟು ಇಫ್ ಎಕ್ಸ್ ಏನೋ ತೊಗೊಂಡು ಈ ಥರ ಇಂಡೆಂಟೇಷನ್ ಕೊಟ್ಟು ಅದೇ ಥರ ಟ್ರೈಯು ವರ್ಕ್ ಆಗುತ್ತೆ. ಸೇಮ್ ಇಂಡೆಂಟೇಷನ್ ಕೊಡಬೇಕಾಗುತ್ತೆ. ಟ್ರೈ ಹಾಕಿ ಏನು ಟ್ರೈ ಮಾಡ್ಬೇಕು ನಾನು? ಏನು ಟ್ರೈ ಮಾಡಬೇಕು? C = A/B ಅಂತ. A/B ಅಥವಾ ಪ್ರಿಂಟ್ ಮಾಡೋಣ. ಇಲ್ಲೇ ಡೈರೆಕ್ಟೇ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ನಾನು A/B ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. A/B ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ಏನಾದರೂ ನಿನಗೆ ಎಕ್ಸೆಪ್ಷನ್ ಬಂದರೆ ಏನು ಮಾಡು? ಪ್ರಿಂಟ್. ಆ ಎಕ್ಸೆಪ್ಷನ್ ಏನು ಅಂತ ಪ್ರಿಂಟ್ ಆಗಬೇಕಲ್ವಾ? ಆ ಟೈಮಲ್ಲಿ ಏನು ಮಾಡ್ತೀರಾ? ಆ ಟೈಮಲ್ಲಿ ಏನು ಅಂತ ಹೇಳ್ತೀನಿ. ಇಲ್ಲಿ ನಾನು ಸುಮ್ಮನೆ ಎರರ್ ಅಂತ ಪ್ರಿಂಟ್ ಮಾಡೋಣ ಇವಾಗ.
ಅದು ಇಲ್ಲಿ ನಿಮ್ಗೆ ತೋರಿಸ್ತೀನಿ ಏನೋ. ಈಗ ಎರರ್ ಬರಲಿ ಬರದೇ ಇರಲಿ, ಫೈನಲಿ ಪ್ರೋಗ್ರಾಮ್ ಎಂಡೆಡ್ ಅಂತ ಸುಮ್ಮನೆ ತೋರಿಸೋಣ. ಪ್ರಿಂಟ್ ಪ್ರೋಗ್ರಾಮ್ ಏನು ಕೋಡ್ ಬರೆದ್ಬಿಡ್ತಿದ್ದಾನೆ ಅಂತ ಅನ್ಕೊಬೇಡಿ, ಅದು ರನ್ ಮಾಡಿದಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಎರರ್ ಮೀನ್ ಬಂತೋ ಬರಲಿಲ್ವೋ ನಾನು ಕೇರ್ ಮಾಡಲ್ಲ. ಓಕೆ, ಅದನ್ನು ಇದು ಹೇಳ್ತಾ ಇರೋದು, ಫೈನಲಿ ಹೇಳ್ತಾ ಇರೋದು ನಾನಲ್ಲ. ಓಕೆ, ಸೊ ಇವಾಗ ಈ ಥರ ಬೇಸಿಕ್ ಪ್ರೋಗ್ರಾಮ್ ಇದೆ. ಇಲ್ಲಿ ಎರರ್ ಬಂತು ಅಂತ ಹಾಕೋಣ, ಇದು ರನ್ ಆಗುತ್ತಾ ಅಂತ ನೋಡೋಣ. ವಾಟ್ ಮೈಟ್ ಬಿ ಅನ್ ಇಶ್ಯೂ ಹಿಯರ್. ಸೊ 100 ಅಂತ ಕೊಟ್ಟ. ನೆಕ್ಸ್ಟು ಇವಾಗ 1 ಅಂತ ಕೊಟ್ಟ ಅಂತ ಅಂದ್ಕೊಳ್ಳಿ, 100 ಅಂತ ಬಂತು. ಏನಕ್ಕೆ? 1 ವರ್ಕ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಎರರ್ ಬಂತು ಅನ್ನೋ ಒಂದು ಇದು ಬರಲಿಲ್ಲ. ಬಟ್ ಇದು ಪ್ರೋಗ್ರಾಮ್ ಎಂಡೆಡ್, ಎರರ್ ಬಂತೋ ಬರಲಿಲ್ಲೋ ನಾನು ಕೇರ್ ಮಾಡಲ್ಲ. ಸೊ ನೋಡಿ, ಕರೆಕ್ಟಾಗಿ ವರ್ಕ್ ಆಗುವಾಗಲೂ ಈ ಟ್ರೈ ಒಳಗಡೆ ಏನು ಹಾಕಿದ್ವೋ ಅದು ಕರೆಕ್ಟಾಗಿ ವರ್ಕ್ ಆಗುವಾಗಲೂ ಈ ಫೈನಲಿ ಒಳಗಡೆ ಏನು ಹಾಕ್ತೀವೋ ಅದು ರನ್ ಆಗುತ್ತೆ ಕರೆಕ್ಟಾಗಿ ವರ್ಕ್ ಆದಾಗಲೂ. ಈಗ ವರ್ಕ್ ಆಗಲಿಲ್ಲ ಅಂದರೆ ನೋಡೋಣ ಯಾವ ಥರ. ಎ ಏನು ಕೊಡ್ತಾನೆ ಅವನು? ಎ ಕೆಳಗಡೆ ನೋಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ, ಇಲ್ಲಿ ಬರ್ತಾ ಇದೆ ಇದು. ಓಕೆ, ಎ ಏನು ಕೊಡ್ತಾನೆ? 100 ಕೊಟ್ಟ, ಬಟ್ ಬಿ 0 ಕೊಟ್ಬಿಟ್ಟ, ಮಿಸ್ ಆಗಿ. ಇಲ್ಲ 0 ಡಿವಿಷನ್ ಎರರ್ ಬಂದ್ಬಿಡುತ್ತೆ. ಹಾಗೇನು ಮಾಡಬೇಕು ನಾನು? ನೋಡಿ, ಎರರ್ ಬಂತು, ಪ್ರಿಂಟ್ ಆಗಲಿಲ್ಲ ಏನೂ. 0 ಕೊಟ್ಟ ತಕ್ಷಣ ಎರರ್ ಬಂತು, ಪ್ರೋಗ್ರಾಮ್ ಎಂಡೆಡ್. ಎರರ್ ಬಂತೋ ಬರಲಿರೋ ನಾನು ಕೇರ್ ಮಾಡಲ್ಲ. ಸೊ ಫೈನಲಿ ಬ್ಲಾಕಲ್ಲಿ ನೀವು ಏನೇ ಹಾಕಿದ್ರು ಅದು ರನ್ ಆಗೇ ಆಗುತ್ತೆ. ಇದನ್ನು ನೀವು ಯಾವುದೋ ಒಂದು ಫೈಲ್ ಯೂಸ್ ಮಾಡ್ತಿರ್ತೀರ ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲಿ ಆ ಫೈಲ್ನ ಕ್ಲೋಸ್ ಮಾಡೋಕ್ಕಿರ್ಬೋದು. ಬೇಸಿಕಲಿ ಮೆಮರಿ ಲೀಕ್ಸ್ನ ಅವಾಯ್ಡ್ ಮಾಡೋಕ್ಕೆ ನೀವು ಇಲ್ಲೇನೋ ಏನೋ ಏನೋ ಇನಿಷಿಯಲೈಸ್ ಮಾಡಿಬಿಟ್ಟಿರ್ತೀರ, ಅದೆಲ್ಲನೂ ಇಲ್ಲಿ ಡಿಲೀಟ್ ಅಂದರೆ ತೆಗೆದಾಕ್ತೀರ ಮೆಮರಿಯಿಂದ. ಆ ಥರ ಈಗ ಬೇಸಿಕಲಿ ಒಂದು ಐಡಿಯಾ ಇಟ್ಕೊಳ್ಳಿ, ನಾನು ಏನಾದರೂ ರಿಸೋರ್ಸಸ್ನ ಇಲ್ಲಿ ಇನಿಷಿಯಲೈಸ್ ಮಾಡಿದರೆ ಅದನ್ನು ಇಲ್ಲಿ ನಾನು ಡಿಪ್ರೊವಿಷನ್ ಮಾಡ್ತೀನಿ, ಅಥವಾ ಅಂದರೆ ಮೆಮರಿಯಿಂದ ತೆಗ್ದಾಕ್ತೀನಿ ಆ ಥರ. ಅಥವಾ ಯಾವುದೇ ಪ್ರೋಗ್ರಾಮಲ್ಲಿ ನೀವು ಏನೋ ಮಾಡಬೇಕು ಅಂತ ಅಂದ್ಕೊಳ್ಳಿ, ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ರನ್ ಆಗ್ತಾ ಇರುತ್ತೆ, ಆ ಸ್ಟೇಟ್ಮೆಂಟ್ ಆದಮೇಲೆ ಇನ್ನೊಂದು ರನ್ ಆಗಬೇಕು. ಅದು ರನ್ ಆಗೋಕ್ಕೆ ನನಗೆ ಅದು ಎರರ್ ಬಂದರೂ ಪರವಾಗಿಲ್ಲ, ಬರಲಿಲ್ಲ ಅಂದರೂ ಪರವಾಗಿಲ್ಲ, ಇದೊಂದು ಸ್ಟೇಟ್ಮೆಂಟ್ ರನ್ ಆಗಬೇಕು ಈ ಪ್ರೋಗ್ರಾಮ್ ಮುಗಿದ್ಮೇಲೆ, ಅಂದರೆ ಈ ಬ್ಲಾಕ್ ಮುಗಿದ್ಮೇಲೆ ಅನ್ನೋದಾದರೆ ನೀವು ಅದನ್ನು ಹಾಕ್ಬೋದು. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಎರರ್ ಬಂತೋ ಬರಲಿಲ್ಲ ಅದಕ್ಕೆ ಕನ್ನಡದಲ್ಲಿ ಹಾಕಿದ್ದೀನಿ. ಈಗ ಇಲ್ಲಿ ಎರರ್ ಬಂತು ಅಂತ ಏನೋ ಹಾಕಿದ್ವು, ಬಟ್ ಯಾವ ಎರರು, ಏನು ಎರರು ಅದು ಅಂತ ನಮಗೆ ಗೊತ್ತಾಗಬೇಕು ಅಲ್ವಾ? ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ? ವೆರಿ ಸಿಂಪಲ್, ಇಲ್ಲಿ ಎಕ್ಸೆಪ್ಟ್ ಅಂತ ತೊಗೊಂಡ್ವಲ್ಲ, ಎಕ್ಸೆಪ್ಷನ್ ಆಸ್ ಇ ಅಂತ ತಗೋತೀನಿ. ಎಕ್ಸೆಪ್ಷನ್ ಏನು? ಇಟ್ ಇಸ್ ಅ ಕ್ಲಾಸ್. ಏನಕ್ಕೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಹೇಳ್ಕೊಟ್ಟೆ ಗೊತ್ತಾಯ್ತಾ? ಓಕೆ, ಇಟ್ ಇಸ್ ಅ ಬೇಸ್ ಕ್ಲಾಸ್. ಏನೇ ಎಕ್ಸೆಪ್ಷನ್ ಬಂದರೂ ಅದು ಈ ಕ್ಲಾಸ್ದಾಗಿರುತ್ತೆ. ಈಗ ಇಂಟೀಜರು ಏನೋ ಒಂದು ಕ್ಲಾಸು, ಇಂಟೀಜರ್ ಕ್ಲಾಸು ಇಂಟು. ಹಾಗೆ ಎಕ್ಸೆಪ್ಷನ್ ಅನ್ನೋದೇ ಒಂದು ಕ್ಲಾಸ್ ಇದೆ. ಆ ಕ್ಲಾಸ್ನ ನಾವು ಇಲ್ಲಿ ಪ್ರಿಂಟ್ ಮಾಡ್ಕೋತೀವಿ. ಓಕೆ, ಸೊ ನಾವು ಇ ಅಂತ ಪ್ರಿಂಟ್ ಮಾಡಿದ್ರೆ, ಈಗ ನಾನು ಒಳಗೆ ಹೋಗ್ಬೋದು, ಆ ಕ್ಲಾಸ್ ಒಳಗೆ ಕಂಟ್ರೋಲ್ ಇಟ್ಕೊಂಡು ಒಳಗೆ ಹೋಗಿ ಅದ್ರೊಳಗೆ ಏನಿದೆ ಅಂತ ನೀವು ನೋಡ್ಬೋದು ಆ್ಯಕ್ಚುಲಿ. ಓಕೆ, ನಾನು ಬೇಸ್ ಎಕ್ಸೆಪ್ಷನ್ಗೆ ಹೋಗ್ತೀನಿ. ನೋಡಿ, ಇಷ್ಟೆಲ್ಲ ಏನೇನೋ ಮೆಥಡ್ಸ್ ಇದೆ. ಸೊ ಒಳಗಡೆ ನೀವು ಹೋಗ್ತಾ ಹೋಗ್ತಾ ಪೈಥಾನ್ ಹೆಂಗೆ ಬರೆದಿದ್ದಾರೆ ಅಂತ ನೋಡ್ಬೋದು. ಬಟ್ ದಟ್ ಈಸ್ ಔಟ್ ಆಫ್ ದ ಸ್ಕೋಪ್ ಆಫ್ ದಿಸ್ ಕೋರ್ಸ್, ದಿಸ್ ವಿಡಿಯೋ. ಬೇಸಿಕಲಿ ನಾವು ಇ ಅಲ್ಲಿ ಏನಿದೆ ಅಂತ ನೋಡೋಣ ಫಸ್ಟು. ಸೊ ಇ ಅಲ್ಲಿ ಏನಿದೆ ಅಂತ ನೋಡೋಣ. ಎ ಏನೋ ಕೊಟ್ಟ, 0 ಕೊಟ್ಬಿಟ್ಟ. ಬಿ ಅಂದರೆ ಎರರ್ ಬಂತು, ಇ ಅಂತ ಬರ್ತಾ ಇದೆ. ಯಾಕೆ? ಇಲ್ಲಿ ನಾನು ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ತೊಗೊಂಡಿದ್ದೀನಿ, ದಟ್ ಇಸ್ ನಾಟ್ ದೇರ್. ಓಕೆ, 1 0 ಎರರ್ ಬಂತು. ಡಿವಿಷನ್ ಬೈ 0 ನಿನ್ನ ಎರರು. ಎಷ್ಟು ನೀಟಾಗಿ ಹೇಳಿದೆ ನೋಡಿ. ಎರರ್ ಬಂತು, ಇದಾಯಿತು. ನಾನು ಪ್ರೋಗ್ರಾಮ್ನ ಸ್ವಲ್ಪ ಇಲ್ಲೇ ಕ್ರ್ಯಾಶ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲೇನೇನಿತ್ತು ಅದೆಲ್ಲ ಇಲ್ಲಿ ಏನೇನೋ ಕೊಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ. ಇವೆಲ್ಲ ಫೈಲ್ ಫೌಂಡೆ ಅಲ್ಲೂ ನೋಡಿ ಎರರ್ ಬರ್ತಾ ಇದೆ. ನಾನು ಬೇಕು ಅಂತ ಮಾಡ್ತಿಲ್ಲ, ಎರರ್ ಬರ್ತಾ ಇದೆ. ಓಕೆ, ಈ ಥರ ಏನೇನೋ ಕೊಟ್ಟಿರ್ತೀರಾ, ಇಲ್ಲಿ ಏನೋ ಎರರ್ ಬಂದುಬಿಡ್ತು ಅಂತ ಹೇಳ್ತಾ ಇದೆ. ಇದನ್ನು ರನ್ ಆಗಲಿ ಎರರ್ ಬರಲಿ, ನಾನು ಗುರು ಅದೆಲ್ಲ ಬಗ್ಗೆ ಕೇರ್ ಮಾಡಲ್ಲ ಅಂತ ಫೈನಲಿ ಹೇಳುತ್ತೆ. ಸೊ ಬೇಸಿಕಲಿ ಇಲ್ಲಿ ತುಂಬ ಒಂದು ಸ್ಟ್ರಕ್ಚರ್ನ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ, ಎರರ್ ಹ್ಯಾಂಡ್ಲಿಂಗ್ದು, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ದು. ಸೊ ಫಸ್ಟು ಟ್ರೈ ಮಾಡ್ತೀರಾ ಏನಾದರೂ ಮಾಡೋಕ್ಕೆ, ಅದೇನಾದರೂ ಆದರೆ ವೆಲ್ ಆ್ಯಂಡ್ ಗುಡ್. ಆಗಲಿಲ್ಲ ಅಂದರೆ ಎಕ್ಸೆಪ್ಷನ್ ಆಸ್ ಇ ಅಲ್ಲಿ ಆ ಎರರ್ನ ಕ್ಯಾಚ್ ಮಾಡ್ತೀರಾ. ಅದನ್ನು ನೀವು ಹೆಂಗೆ ಬೇಕೋ ಹಂಗೆ ರಿಸಾಲ್ವ್ ಮಾಡೋದಾಗಿರಲಿ, ಅಥವಾ ಜಸ್ಟ್ ಪ್ರಿಂಟ್ ಮಾಡೋದಾಗಿರಲಿ, ಅಥವಾ ಕಸ್ಟಮರ್ಗೆ ಹೇಳೋದಾಗಿರಲಿ, ಆ ಥರ ಮಾಡ್ಬೋದು. ಈಗ ಪ್ರಿಂಟ್ ಎರರ್ ಬಂತು ಅಂತ ಹೇಳೋ ಬದಲು ನಾನು ಇವಾಗ ಏನು ಮಾಡ್ಬೋದು ಅಂದರೆ, ಇಲ್ಲಿ ನಾನು ಹೇಳ್ಬೋದು ಎರರ್ ಅಂತ ಹೇಳಿಬಿಟ್ಟು ಟ್ರೈ ಅಗೇನ್ ಅಂತ ಕೊಡ್ಬೋದು. ಟ್ರೈ ಅಗೇನ್ ಎಲ್ಲಿಗೆ ತೊಗೊಂಡು ಹೋಗುತ್ತೆ? ಮತ್ತೆ ವಾಪಸ್ ಇಲ್ಲಿಗೆ ಹೋಗೋ ಥರ. ಸೊ ಟ್ರೈ ಅಗೇನು ಬಿನ ಮತ್ತೆ ಕೇಳುತ್ತೆ. ಹೆಂಗೆ? ಪ್ರಿಂಟ್ ಅನ್ನೋದಕ್ಕಿಂತ ಬಿ ಅಂತ ಇಲ್ಲೇ ಕೇಳೋಣ ಇರಿ. ಇನ್ಪುಟ್ ಬಿ. ಈ ಥರ ಮಾಡಬಾರ್ದು ನೀವು. ನಾನು ಹೇಳ್ತಾ ಇರೋದು ನಿಮಗೆ, ಬಿ ಈಸ್ ಈಕ್ವಲ್ ಟು ಇನ್ಪುಟ್ ಬಿ ಮತ್ತೆ ಕೇಳುತ್ತೆ. ಅದು ಮತ್ತೆ ಕೇಳಿಬಿಟ್ಟು ಆಮೇಲೆ ಮತ್ತೆ ಇದನ್ನ ಪ್ರಿಂಟ್ ಮಾಡುತ್ತೆ. ಇದನ್ನ ಆ್ಯಕ್ಚುಲಿ ಲೂಪ್ ಒಳಗಡೆನೋ ಫಂಕ್ಷನ್ ಥರನೋ ಕಾಲ್ ಮಾಡಬೇಕು, ಬಟ್ ನಿಮಗೆ ತೋರ್ಸಕ್ಕೆ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಬೇಸಿಕಲಿ ಈ ಪ್ರೋಗ್ರಾಮ್ ಸ್ಟ್ರಕ್ಚರ್ ಏನೋ, ಫಸ್ಟು ನಾನು
ಬಿಯಿಂದ ಡಿವೈಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅದ್ರಲ್ಲಿ ಏನಾದ್ರು ಎರರ್ ಬಂದರೆ ಅಂದರೆ 0 ಡಿವಿಷನ್ ಎರರೇ ಬರಬೇಕು. ಅದೇನಾದ್ರು ಎರರ್ ಬಂದರೆ ನಾನೇನು ಮಾಡ್ತೀನಿ, ಮತ್ತೆ ಕೇಳ್ತೀನಿ ಬಿನ ಯೂಸರ್‌ಗೆ ಕೊಡು ಅಂತ. ಅವನು ಅವಾಗ ಏನಾದ್ರು ಕೊಟ್ಟರೆ ಅದನ್ನು ನಾನು ಯೂಸ್ ಮಾಡ್ಕೋತೀನಿ. ಇದರಲ್ಲೂ ತುಂಬ ಇದು ನಿಮ್ಗೆ ಸ್ಟ್ರಕ್ಚರ್ ಅರ್ಥ ಮಾಡ್ಸಕ್ಕೆ ಮಾಡ್ತಿರೋದು. ಬಟ್ ಇದನ್ನೇ ನೀವು ರಿಯಲ್ ವರ್ಲ್ಡಲ್ಲೆಲ್ಲ ಮಾಡ್ಕೋಬೇಡಿ. ಈಗ 0 ಕೊಟ್ಬಿಟ್ರೆ ನೋಡಿ ಎರರ್ ಡಿವಿಷನ್ ಬೈ 0 ಮತ್ತೆ ಬಿ ಕೇಳುತ್ತೆ. ಇವಾಗ ನಾನೇನಾದ್ರು 1 ಕೊಡ್ತೀನಿ ಅಂತ ಅನ್ಕೊಳ್ಳಿ. ನೋಡಿ 1 ಬೈ 1 ಮಾಡಿಬಿಟ್ಟು 1 ಬಂತು, ಪ್ರೋಗ್ರಾಮ್ ಎಂಡೆಡ್. ಈ ಫೈನಲಿ ಅಂತೂ ಕೇರೇ ಮಾಡಲ್ಲ. ನೀನು ಎಕ್ಸ್ ಎರರ್ ಬರ್ರಿ, ನಂಗೆ ಏನಾದ್ರು ಬರದೇ ಇರಲಿ, ನನ್ನ ಕೆಲಸ ನಾನು ಮಾಡಬೇಕು. ಎರರ್ ಬಂತೋ ಬರಲಿಲ್ಲ ನಾನು ಕೇರ್ ಮಾಡಲ್ಲ. ವೆರಿ ಸಿಂಪಲ್. ಸೊ ನೋಡಿ ನಿಮ್ಗೆ ಇವಾಗ ತುಂಬ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಟ್ರೈ, ಎಕ್ಸೆಪ್ಟ್, ಫೈನಲಿ ಅನ್ನೋದು. ಈಗ ಇನ್ನೊಂದು ಎಕ್ಸ್ಟ್ರಾ ಕನ್ಸ್ಟ್ರೇಂಟ್ ಅಂದರೆ ನಿಮ್ಗಾಗಲೇ ಗೊತ್ತಿರೋದು ಇಫ್ ಎಲ್ಸ್ ಆಗಲಿಲ್ಲ ಅಂದರೆ ಅಂತ ಇದೆ ಅಲ್ವಾ. ಸೊ ಎಕ್ಸೆಪ್ಟ್ನ ಇಫ್ ಅಂತ ಅಂದ್ಕೊಳ್ಳಿ, ಇಫ್ ಥರ ಅಂತ ಅಂದ್ಕೊಳ್ಳಿ, ಎರರ್ ಬಂದರೆ ಅಂತ ಅಂದ್ಕೊಳ್ಳಿ. ಈಗ ಬರಲಿಲ್ಲ ಅಂದರೆ, ಏನು ಎರರ್ ಬಂದಿಲ್ಲ ಅಂದರೆ ಪ್ರಿಂಟ್ ಏನು ಎರರ್ ಬರಲಿಲ್ಲ. ಸಿಂಪಲ್, ದಿಸ್ ಇಸ್ ದ ಸ್ಟ್ರಕ್ಚರ್. ಓಕೆ, ನಾನು ಇಲ್ಲಿ ಕೇರ್ ಮಾಡಲ್ಲ, ನಾನು ತೆಗ್ದಾಕ್ತೀನಿ ಸ್ವಲ್ಪ ಸಿಂಪ್ಲಿಸಿಟಿಗೆ. ಇದನ್ನ ಎರರ್ ಬಂತು ಅಂತ ಮಾಡೋಣ. ನೋಡಿ ಈಗ ಈ ಪ್ರೋಗ್ರಾಮ್ ಸ್ಟ್ರಕ್ಚರ್ ನೋಡಿ, ವೆರಿ ಸಿಂಪಲ್, ನಿಮ್ಗೆ ಅರ್ಥ ಆಗುತ್ತೆ. ಎ ಬಿನ ಇನ್ಪುಟ್ ತೊಗೋತೀನಿ, ಫಸ್ಟು ಟ್ರೈ ಮಾಡ್ತೀನಿ ಎನ ಬಿಯಿಂದ ಡಿವೈಡ್ ಮಾಡೋಕ್ಕೆ. ಅದರಲ್ಲಿ ಏನೇ ಎರರ್ ಬರಲಿ, ಬೇಸಿಕಲಿ ಯಾವುದೋ ಒಂದು ಎಕ್ಸೆಪ್ಷನ್, ಆ ಎಕ್ಸೆಪ್ಷನ್ ಒಳಗಡೆ ನಿಮಗೆ ಆ 0 ಡಿವಿಷನ್ ಎರರ್ ಇವೆಲ್ಲ ಬರುತ್ತೆ. ಅದನ್ನ ನಾನು ನೋಟ್ಸಲ್ಲಿ ತೋರಿಸ್ತೀನಿ ನಿಮಗೆ, ಅದನ್ನ ನೀವು ಟ್ರೈಔಟ್ ಮಾಡ್ಬೋದು. ಈಗ ಎಕ್ಸೆಪ್ಷನ್ ಐ ಸಿ ಬಂದು ಏನಾರು ಎರರ್ ಬಂದರೆ ಇಲ್ಲಿ ಬರುತ್ತೆ. ಎರರ್ ಬರಲಿಲ್ಲ ಅಂದರೆ ಎಲ್ಸ್ಗೆ ಹೋಗುತ್ತೆ, ಇದು ರನ್ ಆಗುತ್ತೆ. ಏನು ಎರರ್ ಬರಲಿಲ್ಲ ಅಂತ ಹೇಳುತ್ತೆ. ಎರರ್ ಬರಲಿ ಬರದೇ ಇರಲಿ ನಾನು ಕೇರ್ ಮಾಡಲ್ಲ ಗುರು ಅಂತ, ಇದು ಪ್ರೋಗ್ರಾಮ್ ಎಂಡೆಡ್ ಅಂತ ಪ್ರಿಂಟ್ ಮಾಡುತ್ತೆ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ನೀವು ಎಲ್ಲೇ ಹೋಗಿ ಯಾವುದೇ ದೊಡ್ಡ ಕಂಪ್ನಿ, ಚಿಕ್ಕ ಕಂಪ್ನಿ, ಗೂಗಲ್ಗೆ ಹೋದ್ರೂ ಇದೇ ಥರ ನೀವು ಪೈಥಾನಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮಾಡ್ತೀರಾ. ಈಗ ನಾನು ರನ್ ಮಾಡೋಣ. ರನ್ ಮಾಡೋದಾದರೆ ಎ ಕೇಳ್ತಾ ಇದೆ, 10 ಕೊಡ್ತೀನಿ. ಬಿ 2 ಕೊಟ್ಟರೆ ನೋಡಿ ಏನಾಯಿತು, ಎ 10 ಬಿ 2, 10/2 5 ಕರೆಕ್ಟಾಗಿ ಡಿವೈಡ್ ಮಾಡ್ಬೋದು ನಾವು. ಸೊ ಇವಾಗ ಏನು ಬರುತ್ತೆ, ಡಿವಿಷನ್ ವರ್ಕ್ ಆಯ್ತಲ್ವಾ, 5 ಅಂತ ಬಂದ್ಬಿಟ್ಟು ಇಲ್ಲಿ ಎಕ್ಸೆಪ್ಷನ್ಗೆ ಹೋಗೋ ಬದಲು ಈ ಎಲ್ಸ್ ಬ್ಲಾಕ್ ರನ್ ಆಯಿತು, ಏನು ಎರರ್ ಬರಲಿಲ್ಲ ಅಂತ ಹೇಳ್ತಾ ಇದೆ. ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಸ್ಟ್ರಕ್ಚರ್ ಅದ್ರ ಜೊತೆ ಒಂದು ಎಕ್ಸಾಂಪಲ್ ಸಹ ತೊಗೊಂಡು ಮಾಡಿದ್ದೀವಿ. ಈಗ ಒಂದು ಎರರ್ ಇರೋದನ್ನ ಕೊಡೋಣ. ಸೊ 10 ಕೊಟ್ಬಿಟ್ಟು ಇದನ್ನ 0 ಕೊಟ್ಬಿಡೋಣ. ಆಗ ನೋಡಿ ಎರರ್ ಬಂತು ಡಿವಿಷನ್ ಬೈ 0, ಇದು ಬರಲ್ಲ. ಆಗ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇಟ್ ಇಸ್ ಅ ವೆರಿ ಬೇಸಿಕ್ ಸ್ಟ್ರಕ್ಚರ್. ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ಮತ್ತೆ ನೋಡಿ, ಒಂದೇ ಸಲ ಎಕ್ಸ್ಟ್ರಾ ನೋಡಿಬಿಟ್ರು ಅರ್ಥ ಆಗ್ಬಿಡುತ್ತೆ. ಇದು ಗೊತ್ತಾಗಿದ್ದರೆ, ನಿಮಗೆ ಸ್ಟ್ರಕ್ಚರ್ ಗೊತ್ತಾಗಿದ್ದರೆ, ಇವಾಗ ಮತ್ತೆ ನಾವು ನೋಟ್ಸ್ಗೆ ಹೋಗೋಣ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಸೊ ಸ್ಟ್ರಕ್ಚರ್ನ ಮತ್ತೆ ಒಂದು ಕ್ಲಿಯರ್ ರಿವಿಷನ್ ನೋಡೋದಾದರೆ, ಟ್ರೈ ಒಳಗೆ ಕೋಡ್ ದಟ್ ಮೇ ರೈಸ್ ಎನ್ ಎಕ್ಸೆಪ್ಷನ್. ಈ ಕೋಡ್ ರನ್ ಮಾಡ್ಬೇಕಾದ್ರೆ ಇದರಲ್ಲಿ ಏನೋ ಎರರ್ ಬರ್ಬೋದು ಅನ್ನೋ ಕೋಡ್ನ ಟ್ರೈ ಒಳಗೆ ಹಾಕ್ತೀರಾ. ನೆಕ್ಸ್ಟು ಎಕ್ಸೆಪ್ಟ್ ಸಮ್ ಎರರ್, ಏನೋ ಎರರ್ ಬಂತು, ಆ ಎರರ್ ಬಂದಾಗ ಏನು ಮಾಡಬೇಕು ಅಂತ ಎಕ್ಸೆಪ್ಟ್ ಒಳಗೆ ಹಾಕ್ತೀರಾ. ಎಲ್ಸ್ ಎರರ್ ಬರಲಿಲ್ಲ ಅಂದರೆ ಏನು ರನ್ ಆಗಬೇಕು ಅಂತ ಎಲ್ಸ್ ಒಳಗೆ ಹಾಕ್ತೀರಾ. ಆ್ಯಂಡ್ ಬರದೇ ಇರಲಿ, ನಾನು ಏನು ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಇದೊಂದು ಮಾಡಲೇಬೇಕು ಅಂತ ಫೈನಲಿ ಒಳಗೆ ಹಾಕ್ತೀರಾ. ನಾನು ಹೇಳ್ದಂಗೆ ನೋಡಿ, ಕ್ಲೀನಪ್, ರಿಸೋರ್ಸ್ ಕ್ಲೀನಪ್ಗೆ, ಫೈಲ್ನ ಕ್ಲೋಸ್ ಮಾಡೋಕ್ಕೆ ಇದೆಲ್ಲ ಮಾಡ್ತೀರಾ. ಫೈಲ್ ಹ್ಯಾಂಡ್ಲಿಂಗ್ ಮಾಡ್ಬೇಕಾದ್ರೆ ನಾನು ಅದೇ ಹೇಳ್ಕೊಡ್ತೀನಿ, ಬಟ್ ಪ್ರಾಜೆಕ್ಟ್ಸ್ ಎಲ್ಲ ಅಂತೂ ಬಂದೇ ಬರುತ್ತೀವಲ್ಲ, ಸೊ ಅಲ್ಲಿ ಕಲ್ತ್ಕೋತೀರಾ. ಇದು ಬೇಸಿಕ್ ಸ್ಟ್ರಕ್ಚರ್. ಈ ಬೇಸಿಕ್ ಸ್ಟ್ರಕ್ಚರ್ ಇವತ್ತು ಕಲ್ತ್ಕೊಂಡಿದ್ದೀರಾ, ವೆರಿ ಗುಡ್. ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ಲೈಕ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ನೋಡ್ಬೋದು ಫಸ್ಟ್ ವೀಡಿಯೋಗೂ ಈ ವಿಡಿಯೋಗೂ ವ್ಯೂಸ್ ಡಿಫ್ರೆನ್ಸ್ ಎಷ್ಟಿದೆ ಅಂತ, ಇವನ್ ಆಫ್ಟರ್ ಮೈಂಟೈನಿಂಗ್ ದ ಸೇಮ್ ಕ್ವಾಲಿಟಿ. ಬಟ್ ಯಾ, ಸೂಪರ್, ಟಾಪ್ 1% ಅಂತ ಅಂದ್ಕೊಳ್ಳಿ ನಿಮ್ಮ ಒಂದು ಬ್ಯಾಚಲ್ಲಿ ಅಥವಾ ನಿಮ್ಮ ಒಂದು ಇಯರಲ್ಲಿ. ಹಂಗೆ ಹೇಳ್ತಾ ಮುಂದೆ ಹೋಗೋಣ. ಎಕ್ಸಾಂಪಲ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕೊಟ್ಟಿದ್ದಾರೆ. ಇವಾಗ ತಾನೇ ನಾವು ಟ್ರೈ ಮಾಡಿದ್ವು. 0 ತೊಗೊಂಡು ಇವರು 10 ಡೈರೆಕ್ಟಾಗಿ ಡಿವೈಡ್ ಮಾಡ್ತಿದ್ದಾರೆ. ಡಿವೈಡ್ ಮಾಡಿದಾಗ ಏನಾದ್ರು ಎರರ್ ಬಂದರೆ ಇಲ್ಲಿ ಪ್ರಿಂಟ್ ಮಾಡು ಆ ಎರರ್ನ ಅಂತ ಹೇಳಿದ್ದೀವಿ. ಓಕೆ, ಸೊ ಇಲ್ಲಿ ಇನ್ನೊಂದು ಥರ ಏನೋ ಯೂಸ್ ಮಾಡಿಬಿಟ್ಟಿದಾರಲ್ಲ, ಇಲ್ಲಿ ನಾನು ಎಕ್ಸೆಪ್ಷನ್ ಅಂತ ತೊಗೊಂಡೆ, ಇಲ್ಲಿ 0 ಡಿವಿಷನ್ ಎರರ್ ಅಂತ ಯೂಸ್ ಮಾಡಿದಾರಲ್ಲ ಅಂತ ನೀವು ಹೇಳ್ಬೋದು. ಈಗ ಈ ಥರನೂ ನೀವು ಮಾಡ್ಕೋಬೋದು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಟ್ರೈ ಮಾಡಿದ್ರು. ಓಕೆ, ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಎಸ್, ಸೊ ಟ್ರೈ ಮಾಡಿದ್ರು ಈ ಥರ ಪ್ರಿಂಟ್ ಮಾಡೋಕ್ಕೆ. ಅದು ಆಗಲಿಲ್ಲ ಅಂದರೆ ಎರರ್ಸ್ ಏನಾದ್ರು ಬರ್ಬೋದು. ನಾವು ಇಲ್ಲಿ ಬರೀ ನಮ್ಗೆ ಗೊತ್ತು ಇದೇ ಎರರ್ ಬರುತ್ತೆ ಅಂತ, ಬಟ್ ಏನೋ ಬೇರೆ ಎರರು ಬರ್ಬೋದು. ಆಗ ಆ ಎರರೆಲ್ಲ ನಾನು ಕ್ಯಾಚ್ ಮಾಡೋದು ಬೇಡ, ನಾನು ಬರೀ 0 ಡಿವಿಷನ್ ಎರರ್ ಆದರೆ ಮಾತ್ರ ಇದಾಗಬೇಕು ಅಂತ ಏನೋ ಹಾಕಿರ್ತೀನಿ. ಅಥವಾ ನನಗೆ 2 ಎರರ್ ಏನೋ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಕೊಳ್ಳಿ. ಈಗ 0 ಡಿವಿಷನ್ ಎರರು ಬರ್ಬೋದು ಆ್ಯಂಡ್ ವ್ಯಾಲ್ಯೂ ಎರರು ಬರ್ಬೋದು. ಸೊ ವ್ಯಾಲ್ಯೂ ಎರರ್ ಅಂದರೆ ಏನು, ಟೈಪ್ ಸ್ಟ್ರಿಂಗ್ನ ಇಂಟೀಜರ್ ಆಗಿ ಸ್ಟ್ರಿಂಗ್ನ ಇಂಟೀಜರ್ ಆಗಿ ಕನ್ವರ್ಟ್ ಮಾಡೋದು, ಒಂದು ಕ್ಯಾರೆಕ್ಟರ್ನ ಆ ಥರ ಎಲ್ಲ ಮಾಡಿದಾಗ. ಈಗ ಇದನ್ನು ನಾನು ಕಾಪಿ ಮಾಡಿಬಿಟ್ಟು ನಿಮಗೆ ಅಲ್ಲಿ VS ಕೋಡಲ್ಲಿ ತೋರಿಸ್ತೀನಿ ರೀ. ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಐ ಕ್ಯಾನ್ ಕ್ಲಿಯರ್ ದಿಸ್. ಓಕೆ, ಸೊ ಇಲ್ಲಿ ಬೇಸಿಕ್ಕಾಗಿ ನೋಡ್ಕೊಳ್ಳಿ. ಏನು ಮಾಡ್ತಾ ಇದ್ದೀವಿ ನಾವು, ನಂಬರ್ನ ಇನ್ಪುಟ್ ತೊಗೋತಾ ಇದ್ದೀವಿ ಯೂಸರಿಂದ. ಅವನೇನಾದ್ರು 0 ಕೊಟ್ಟರೆ ಇಲ್ಲಿ ಫೇಲ್ ಆಗಿಬಿಡುತ್ತೆ. ಫೇಲ್ ಆಗಿಬಿಟ್ಟು ಅದು 0 ಡಿವಿಷನ್ ಎರರ್ನ ಕೊಡುತ್ತೆ, ಈ ಎರರ್ನ ಕೊಡುತ್ತೆ.
ಕರೆಕ್ಟಾ? ಅದೇನಾದ್ರೂ ಅದು ಫೇಲ್ ಆಗೋ ಬದಲು ಇಲ್ಲಿ ಇಂಟಿಜರ್ ಕೇಳಿದೀವಿ. ಅವ್ನು ಯೂಸರ್ ಏನಾದ್ರು ಚಂದನ್ ಅಂತ ಟೈಪ್ ಮಾಡ್ಬಿಟ್ರೆ ವ್ಯಾಲ್ಯೂ ಎರರ್ ಬರುತ್ತೆ. ಏನಕ್ಕಂದ್ರೆ ಆ ಚಂದನನ ಇಂಟಿಜರ್ ಆಗಿ ಕನ್ವರ್ಟ್ ಮಾಡಕ್ಕಾಗಲ್ಲ. ಸೊ ಕನ್ವರ್ಟ್ ಮಾಡ ಆಗಲ್ಲ ಅಂತ ಅನ್ಕೊಳ್ಳಿ. ಓಕೆ. ಸೊ ನಾನೇನು ಹೇಳಕ್ ಬಂದೆ ಅಂದ್ರೆ ನನ್ನ ಕನ್ವರ್ಟ್ ಮಾಡಕ್ಕೆ ತುಂಬಾ ನಂಬರ್ಸ್ ಬೇಕು. ಆ ನಂಬರ್ಸ್ ಇನ್ನ ಐಡೆಂಟಿಫೈ ಆಗಿಲ್ಲ ಅಂತ. ಬಟ್ ಎನಿವೇಸ್ ಲೈಕ್ ಓಕೆ, ವ್ಯಾಲ್ಯೂ ಎರರ್ ಬಂದ್ರೆ ಇದು ರನ್ ಆಗಬೇಕು. ನಾನು ಮೊದಲೇ ಹೇಳ್ದಂಗೆ ಹೆಂಗಿತ್ತು ಅದು ಟ್ರೈ ಎಕ್ಸೆಪ್ಟ್ ಎಲ್ಸ್ ಫೈನಲಿ ಇತ್ತು ನೋಡಿ. ಎಕ್ಸೆಪ್ಟ್ ಮತ್ತೆ ಎಲ್ಸ್ನ ಇಫ್ ಎಲ್ಸ್ ತರ ಅಂತ ಅನ್ಕೊಳ್ಳಿ ಅಂದಿದೆ ಅಲ್ವಾ. ಸೊ ಇದು ಇಫ್ ಎಲಿಫ್ ಈ ಥರ ಇನ್ನೂ ಎಕ್ಸೆಪ್ಷನ್ಸ್ ಇದ್ರೆ ಎಲಿಫ್ ಎಲ್ಸ್. ಇಲ್ಲಿ ಯಾಕೆ ಡೈರೆಕ್ಟ್ ಎಕ್ಸೆಪ್ಷನ್ ಯೂಸ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಎಲ್ಲ ಎರರ್ಸ್ ಕ್ಯಾಚ್ ಮಾಡೋದು ಬೇಡ, ಈ ಮಲ್ಟಿಪಲ್ ಸ್ಪೆಸಿಫಿಕ್ ಎರರ್ಸ್ನ ಕ್ಯಾಚ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನೀವು ಇದು ರನ್ ಮಾಡಿದ್ರೆ ವರ್ಕ್ ಆಗುತ್ತೆ, ಅದಕ್ಕೋಸ್ಕರ ನಾನು ರನ್ ಮಾಡಿ ತೋರಿಸ್ತಾ ಇಲ್ಲ. ಬಟ್ ಇಲ್ಲಿ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ದು ಒಂದು ಮ್ಯಾಜಿಕ್ ಇದೆ. ಏನದು? ನಾನು ಎಕ್ಸೆಪ್ಷನ್ ಅಂತ ತಗೊಂಡಿದೆ ಅಲ್ವಾ, ಈ ಥರ ತಗೊಂಡಿದ್ದೆ ನಾನು. ಈ ಥರ ಎಕ್ಸೆಪ್ಷನ್ ಅಂತ ತಗೊಂಡಿದ್ದೆ ನಾನು. ಸೊ ಇದು ಒಂದು ಕ್ಲಾಸ್, ಕಾಮನ್ ಬೇಸ್ ಕ್ಲಾಸ್ ಫಾರ್ ಆಲ್ ಎಕ್ಸೆಪ್ಷನ್ಸ್. ಇದೇನು? ಸೆಕೆಂಡ್ ಸೆಗ್ಮೆಂಟ್ ಫಾರ್ ಡಿವಿಷನ್ ಎರರ್ ಬಂದರೆ ಬರೋ ಥರ. ಈಗ ನಾನು ಇದ್ರ ಒಳಗೆ ಹೋಗೋಣ, ಈ ಎರರ್ ಒಳಗೆ ಹೋಗೋಣ. ಓಕೆ, ನನಗೆ ಅರಿಥ್ಮೆಟಿಕ್ ಎರರಿಂದ ಇದು ಇನ್ಹೆರಿಟ್ ಮಾಡಿದೆ. ಇದೊಂದು ಕ್ಲಾಸು ಝೀರೋ ಡಿವಿಷನ್ ಎರರ್ ಅನ್ನೋದು, ಇದು ಅರಿಥ್ಮೆಟಿಕ್ ಎರರಿಂದ ಇನ್ಹೆರಿಟ್ ಮಾಡಿದೆ. ಸೊ ಅರಿಥ್ಮೆಟಿಕ್ ಎರರ್ ಒಳಗೆ ಹೋಗೋಣ. ಅರಿಥ್ಮೆಟಿಕ್ ಎರರು ಎಕ್ಸೆಪ್ಷನ್ ಇಂದ ಇನ್ಹೆರಿಟ್ ಮಾಡಿದೆ. ನಾನು ಡೈರೆಕ್ಟ್ ಪೇರೆಂಟ್ ಕ್ಲಾಸ್ನ ಯೂಸ್ ಮಾಡಿದ್ದೆ. ಬಟ್ ಇಲ್ಲಿ ಏನು ಯೂಸ್ ಮಾಡ್ತಿದ್ದಾರೆ ನೋಡಿ, ಇಲ್ಲಿ ಅವರು ಚೈಲ್ಡ್ ಕ್ಲಾಸ್. ಈಗ ಎಕ್ಸೆಪ್ಷನ್ ಒಂದು ಕ್ಲಾಸ್ ಇದೆ, ಅದರಿಂದ ಅರಿಥ್ಮೆಟಿಕ್ ಎರರ್ ಇನ್ಹೆರಿಟ್ ಮಾಡ್ಕೊಂಡಿದೆ. ಅರಿಥ್ಮೆಟಿಕ್ ಎರರ್ ಇಂದ ಇನ್ನೊಂದು ಯಾವುದು ಝೀರೋ ಡಿವಿಷನ್ ಎರರ್ ಇನ್ಹೆರಿಟ್ ಮಾಡ್ಕೊಂಡಿದೆ. ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಹೇಳ್ಕೊಟ್ಟಿದ್ನಾ. ಆ್ಯಂಡ್ ಅ ಚೈಲ್ಡ್ ಕ್ಲಾಸ್ ಇಸ್ ಏಬಲ್ ಟು ರಿಪ್ಲೇಸ್ ಅ ಪೇರೆಂಟ್ ಕ್ಲಾಸ್. ಮೀನ್ಸ್ ಅರ್ಥ ಆಯ್ತಾ? ಎಲ್ಲಿ ಲಿಸ್ಕೋ ಸಬ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್, ಸಾಲಿಡ್ ಪ್ರಿನ್ಸಿಪಲ್ಸ್ ಅಲ್ಲಿ ಕಲ್ತಿದ್ದೀರಾ. ಈ ಥರನೇ ಎಲ್ಲ ಕಾನ್ಸೆಪ್ಟ್ಸು ಕನೆಕ್ಟೆಡು. ನೀವು ಹೋಗ್ತಾ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದನ್ನು ಟ್ರೈ ಔಟ್ ಮಾಡಿ. ಏನಕ್ಕೆ ಮಲ್ಟಿಪಲ್ ಎಕ್ಸೆಪ್ಟ್ಸ್ ಇದೆ ಇದೆಲ್ಲ ನಾನು ಹೇಳಿದ್ದೀನಿ. ಇವಾಗ ನೀವು ಟ್ರೈ ಮಾಡಿ, ಬೇರೆ ಒಂದು ಪ್ರೋಗ್ರಾಮ್ಸ್ ತಗೊಂಡು ನೀವೇ ಎರರ್ಸ್ ಇಂಟ್ರಡ್ಯೂಸ್ ಮಾಡಿ, ಆ ಎರರ್ಸ್ ಕ್ಯಾಚ್ ಆಗ್ತಿದೆಯಾ ಅಂತ ನೋಡಿ. ಸೊ ಬೈ ದ ವೇ, ಕ್ಯಾಚ್ ಅಂತ ಅಂದರೆ ಇಲ್ಲಿಗೆ ಬರೋದು, ಇಲ್ಲಿಗೆ ಪ್ರೋಗ್ರಾಮ್ ಕಂಟ್ರೋಲ್ ಹೋಗ್ಸೋದನ್ನ ಕ್ಯಾಚ್ ಅಂತೀವಿ. ಆ ಎರರ್ ಕ್ಯಾಚ್ ಮಾಡಿಕೊಂಡು, ಈಗ ಎರರ್ ಬಂತು, ಇದನ್ನು ಕ್ಯಾಚ್ ಮಾಡಿಕೊಂಡು ಇದನ್ನು ನಾವು ರಿಸಾಲ್ವ್ ಮಾಡ್ತೀವಿ ಅನ್ನೋ ಥರ. ಸೊ ಅದು ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಬೇಸಿಕಲಿ ಫಸ್ಟು ಸ್ಪೆಸಿಫಿಕ್ ಎರರ್ಸ್ನ ತಗೋತೀರಾ. ಈಗ ಹಿಂಗಾದರೆ ಹಿಂಗಾಗಬೇಕು, ಹಿಂಗಾದ್ರೆ ಹಿಂಗಾಗಬೇಕು ಅಂತ ಇರುತ್ತೆ. ಬಟ್ ಫೈನಲಿ ಅವೆರಡೂ ಅಲ್ಲ ಅಂದರೆ ಬೇರೆ ಥರ ಸುಮ್ಮನೆ ಪ್ರಿಂಟ್ ಎರರ್ ಅಂತ ಕೊಡಬೇಕು ಅಂದರೆ ಈ ಥರ ನೀವು ತೊಗೋಬೋದು. ಓಕೆ, ಪ್ರಿಂಟ್ ಎರರ್, ಇಲ್ಲಿ ನಾನು ಪ್ರಿಂಟ್ ಎರರ್ ಅಂತ ತೊಗೋಬೋದು ಬೇಕಾದ್ರೆ. ಓಕೆ, ದಿಸ್ ಪ್ರೋಗ್ರಾಮ್ ವಿಲ್ ರನ್ ಫೈನ್ಲಿ. ವ್ಯಾಲ್ಯೂ ಎರರ್ ಬಂದರೆ ಇಲ್ಲಿಗೆ ಹೋಗುತ್ತೆ, ಝೀರೋ ಡಿವಿಷನ್ ಎರರ್ ಬಂದರೆ ಇಲ್ಲಿಗೆ ಹೋಗುತ್ತೆ, ಬೇರೆ ಏನಾದ್ರು ಎರರ್ ಬಂದರೆ ಇಲ್ಲಿಗೆ ಬರುತ್ತೆ. ವೆರಿ ಸಿಂಪಲ್. ಅರ್ಥ ಆಯ್ತಾ? ಅರ್ಥ ಆಗಲೇಬೇಕು. ಈಗ ನಾವು ನೋಟ್ಸ್ಗೆ ಹೋಗ್ಬಿಡೋಣ, ಬೇರೆ ಏನಾದ್ರು ಮಿಸ್ ಮಾಡಿದ್ವಾ ಅಂತ ನೋಡೋಕ್ಕೆ. ಫೈನಲಿ ನಾನು ತೋರಿಸಿದ್ದೀನಿ. ಸೊ ದಟ್ ಇಸ್ ನಾಟ್ ರಿಕ್ವೈರ್ಡ್ ಎನಿಮೋರ್. ಓಕೆ, ಅವಾಯ್ಡ್ ಕ್ಯಾಚಿಂಗ್ ಎವ್ರಿಥಿಂಗ್ ಯೂಸಿಂಗ್ ಜಸ್ಟ್ ಅನ್ಲೆಸ್ ಅಬ್ಸಲ್ಯೂಟ್ಲಿ ನೆಸಸರಿ. ನಾನು ಹೇಳ್ದಂಗೆ ನಾನು ಎಕ್ಸೆಪ್ಷನ್ ಯೂಸ್ ಮಾಡಿದ್ದೆ ನೋಡಿ, ಅದರ ಡೈರೆಕ್ಟಾಗಿ ಎಲ್ಲನೂ ಕ್ಯಾಚ್ ಮಾಡ್ಕೋಬೇಡಿ. ಏನು ಸ್ಪೆಸಿಫಿಕ್ಕು ಅದನ್ನು ಮಾತ್ರ ಕ್ಯಾಚ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಬೇಸಿಕಲಿ ಈ ಥರ ನೋಡಿ, ಎಕ್ಸೆಪ್ಟ್ ವ್ಯಾಲ್ಯೂ ಎರರಲ್ಲಿ ವ್ಯಾಲ್ಯೂ ಎರರ್ ಬರೋ ಚಾನ್ಸ್ ಇದೆ ಅಂದರೆ ನೀವು ವ್ಯಾಲ್ಯೂ ಎರರ್ನ ಕ್ಯಾಚ್ ಮಾಡಿ. ಓಕೆ, ಸೊ ಕ್ಯಾಚ್ ಮಾಡಿಬಿಟ್ಟು ಫೈನಲ್ ನೀವು ಎಕ್ಸೆಪ್ಷನ್ನು ಸಹ ಹಾಕೋಬೋದು ಬೇಕಿದ್ರೆ. ಸೊ ಅನ್ಲೆಸ್ ನೆಸಸರಿ ಬೇಡ ಅಂತ ಅಷ್ಟೇ. ಓಕೆ, ಸೊ ಇದು ಅರ್ಥ ಆಯಿತು ಅಂತ ಅನ್ಕೊತೀನಿ. ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ವೆರಿ ಸಿಂಪಲ್, ರೈಸ್ ಅಂತ ಹೇಳಿ. ಅದನ್ನು ನಾವು ಪ್ರಾಜೆಕ್ಟ್ಸಲ್ಲಿ ಹೆಂಗೂ ನೋಡ್ತೀವಿ. ಬಟ್ ನಿಮಗೆ ಈಗ ಎರರ್ಸ್ ಏನೇನು, ಈಗ ನಾನು ಹೋದರೆ ವ್ಯಾಲ್ಯೂ ಎರರು, ಕೀ ಎರರು ಇವೆಲ್ಲ ನೋಡಿದ್ರಿ. ಬಟ್ ನಿಮ್ಮದೇ ಆದಂಥ ಏನೋ ಎರರ್ ಇರುತ್ತೆ. ಈಗ ಏನಂದರೆ, ಒಂದು ಹುಡುಗಿಗೆ ಗಂಡು ನೋಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಓಕೆ, ಹಂಗೆ ನೋಡಬೇಕಾದ್ರೆ ಈಗ ಅವ್ರಿಗೆ ಆಪ್ಷನ್ಸ್ ಕೊಡ್ತಾರೆ. ಇಷ್ಟು ನೇಮ್ಗಳು, ಇಷ್ಟು 50 ಫೋಟೋ ಇದೆ, ಇದರಲ್ಲಿ ಯಾರ ಹೆಸರು ಬೇಕು ಅಂತ. ಅವ್ರೇನಾದರೂ ನಾನು ಚಂದನ್ ಅಂತ ಚೂಸ್ ಮಾಡಲಿಲ್ಲ, ಅಲ್ಲಿ ಚಂದನ್ ಅಂತ ಈಗ ಸಾಫ್ಟ್ವೇರಲ್ಲಿ ಚಂದನ್ ಅಂತ ಹೊಡಿಲಿಲ್ಲ ಅಂದರೆ ಅವ್ರನ್ನ ಸುಮ್ಮನೆ ಅದನ್ನ ತಗೊಳ್ಳೇಬಾರ್ದು ಅನ್ನೋ ಥರ ಮಾಡ್ಬಿಡೋಣ. ಹೆಂಗೆ ಮಾಡೋಣ ಅದನ್ನು? ಈಗ ಅವ್ರ ಹತ್ರ ಇನ್ಪುಟ್ ತೊಗೋಬೇಕು ಅಲ್ವಾ. ಓಕೆ 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 ಸರಿ, ಇನ್ಪುಟ್ ತೊಗೊಳ್ಳೋಣ. ಯಾರು ಬೇಕು ಅಂತ ಇನ್ಪುಟ್ ತೊಗೊಬಿಡೋಣ. ಫಸ್ಟಿಂದ ನಿಮಗೆ ಸ್ಟೋರಿ ಅರ್ಥ ಆಯಿತು ಅಂತ ಅನ್ಕೊತೀನಿ. ಇವಾಗ ಒಂದು ಹುಡುಗಿಗೆ 50 ಫೋಟೋಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾರು ಬೇಕು ಅಂತ ಸೆಲೆಕ್ಟ್ ಮಾಡು ಅಂತ ಹೇಳಿದರೆ ಒಂದು ಸಾಫ್ಟ್ವೇರ್ ಇದೆ. ಅದಕ್ಕೆ ಅವಳನ್ನ ಕೇಳ್ತೀವಿ. ಏನಂತ ಕೇಳಬೇಕು ನಾವು ಇವಾಗ? ಪ್ರಿಂಟ್ ಹೂ ಡು ಯು ವಾಂಟ್ ಟು ಮ್ಯಾರಿ ಅಂತ ಕೇಳ್ತೀವಿ. ಓಕೆ, ಕೇಳಿದಾಗ ಅವಳು ಏನು ಹೇಳ್ತಾಳೆ, ಏನೋ ಒಂದು, ಓಕೆ ಇದನ್ನ ಇನ್ಪುಟಲ್ಲಿ ತೊಗೋಬೇಕಲ್ವಾ. ಸೊ ಬಾಯ್ ಈಕ್ವಲ್ಸ್ ಇನ್ಪುಟ್ ಟು ಬಾಯ್ಗೆ ಬಂದು ಕೂರುತ್ತೆ. ಈಗೇನಾದರೂ ಬಾಯ್, ಇಫ್ ಬಾಯ್ ನಾಟ್ ಈಕ್ವಲ್ ಟು ಚಂದನ್, ಬಾಯ್ನೇನಾದ್ರು ಅವಳು ಚಂದನ್ ಅಂತ
ಇದು ಇಲ್ಲೊಳಗೆ ಬರಬೇಕು ಬೇಸಿಕಲಿ. ಎಸ್ ಮ್ಯಾನ್. ಓಕೆ, ಬಾಯ್ ಕೊಳ್ಳು ಚಂದನ್ ಅಂದರೆ ನಾನು ರೈಸ್ ಮಾಡ್ತೀನಿ. ಇದೇನು ಅಂತ ಹೇಳ್ತೀನಿ. ರೈಸ್ ಎಕ್ಸೆಪ್ಷನ್, ರೈಸ್ ಎಕ್ಸೆಪ್ಷನ್. ಯು ಕ್ಯಾನ್ ಓನ್ಲಿ ಮ್ಯಾರಿ ಚಂದನ್, ಸೆಲೆಕ್ಟ್ ಹಿಮ್. ಓಕೆ, ಸೊ ಎಕ್ಸೆಪ್ಟ್ ಮಾಡ್ತೀನಿ ಎಕ್ಸೆಪ್ಷನ್ನ. ಅಂದರೆ ಎಕ್ಸೆಪ್ಷನ್ ಏನಾದ್ರು ಬಂದರೆ ಇಲ್ಲಿ ನನಗೆ ಪ್ರಿಂಟ್ ಮಾಡು ಆ ಎಕ್ಸೆಪ್ಷನ್ ಏನು ಅಂತ ಬೇಕು. ಸೊ ಎರರ್ ಸೇಮ್ ಅಲ್ಲಿ ಏನು ಮಾಡಿದೆ ಅದನ್ನೇ, ಅದಕ್ಕೋಸ್ಕರ ನಿಮ್ಗೆ ಏನು ಎಕ್ಸ್ಟ್ರಾ ಮಾಡ್ತಾ ಇಲ್ಲ. ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಅರ್ಥ ಆಗ್ತಿಲ್ಲ ಅಂದರೆ ಪ್ಲೀಸ್ ಮತ್ತೆ ಹಿಂದೆ ಹೋಗ್ಬಿಟ್ಟು ಸ್ವಲ್ಪ ಇನ್ನೊಂದು ಸಲ ನೋಡಿ, ಅರ್ಥ ಆಗ್ಬಿಡುತ್ತೆ. ಸೊ ಈ ತೊಗೊಂಡಿದ್ದೀನಿ ಅಂದರೆ ಇದನ್ನು ಈ ಅಂತ ತೊಗೋಬೇಕು. ಒಂದು ಎಕ್ಸೆಪ್ಷನ್ ಆಬ್ಜೆಕ್ಟ್ನ ಈ ಅಂತ ಸಿಗುತ್ತೆ ನಮಗೆ ಇಲ್ಲಿ. ಓಕೆ, ಸೊ ಬೇಸಿಕಲಿ ಇಷ್ಟೇ. ಇದರಲ್ಲಿ ಇನ್ನೇನು ಬೇಕು, ಇನ್ನೇನು ಬೇಕು, ನಥಿಂಗ್ ಎಲ್ಸ್ ಐ ಗೆಸ್. ಸೊ ಇಲ್ಲಿ ಡಾಟ್ ಲೋವರ್ ಮಾಡಿಕೊಂಡು ನೀವು ಬರೀ ಅವಳು ಚಂದನ್ ಕ್ಯಾಪಿಟಲ್ ಸಿ ಅಂತ ಕೊಟ್ಟಿರೋದು ಲೆಕ್ಕ ತಗೋಬೇಕು, ಅದಕ್ಕೋಸ್ಕರ. ಓಕೆ, ಸೊ ದಿಸ್ ಶುಡ್ ವರ್ಕ್. ನಾವು ಟ್ರೈ ಮಾಡೋಣ ಒಂದ್ಸಲ ಹೆಂಗೆ ರನ್ ಆಗುತ್ತಂತ. ಓಕೆ, ರನ್ ಮಾಡಿದ್ರೆ ಹೂ ಡು ಯು ವಾಂಟ್ ಟು ಮ್ಯಾರಿ ಅಂತ ಕೇಳ್ತಾ ಇದೆ. ಇದು ಆ ಹುಡುಗಿಗೆ, ನಾನೇ ಹುಡುಗಿ ಅಂತ ಅನ್ಕೊಳ್ಳಿ ಸದ್ಯಕ್ಕೆ, ಆ ಒಂದು ಸ್ಟೋರಿಲಿರೋ ಹುಡುಗಿ. ಈಗ ಅದು ನನ್ನ ಹೇಳೋ ಬದಲು ಏನು ಹೇಳ್ಬಿಡುತ್ತೆ, ದರ್ಶನ್ ಅಂತ ಹೇಳುತ್ತೆ, ನನ್ನ ತಮ್ಮನ ಹೆಸರನ್ನ. ಆಗ ನೋಡಿ ಎರರ್ ಕೊಟ್ವು. ಏನೋ ಯು ಕ್ಯಾನ್ ಓನ್ಲಿ ಮ್ಯಾರಿ ಚಂದನ್, ಸೆಲೆಕ್ಟ್ ಹಿಮ್ ಅಂತ ಹೇಳಿದ್ವು. ಇಲ್ಲಿ ಎಕ್ಸೆಪ್ಷನ್ ರೈಸ್ ಮಾಡಿ ಅದನ್ನು ಇಲ್ಲಿ ಕ್ಯಾಚ್ ಮಾಡಿಕೊಂಡು ಅದನ್ನು ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮದೇ ಓನ್ ಎಕ್ಸೆಪ್ಷನ್ ಅಥವಾ ನಿಮ್ಮದೇ ಓನ್ ಎರರ್ನೇನಾದರೂ ನೀವು ರೈಸ್ ಮಾಡಬೇಕು ಅಂತ ಅಂದರೆ ಈ ಥರ ಒಂದು ರೈಸ್ ಅಂತ ಕೊಡ್ಬೋದು. ಈ ರೈಸ್ನ ಬೇರೆ ಕಡೆನೇ ಯೂಸ್ ಮಾಡ್ತೀವಿ, ಅದನ್ನ ಮುಂದೆ ತಿಳ್ಕೊಳ್ಳೋಣ. ಹೋಗ್ತಾ ನಾನು ತುಂಬ ಬ್ಲೋಟ್ ಮಾಡಿಬಿಟ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಕನ್ಫ್ಯೂಸ್ ಆಗ್ಬೋದು. ಅದಕ್ಕೋಸ್ಕರ ಇಲ್ಲೇ ಎಲ್ಲ ಹೇಳ್ತಿಲ್ಲ, ಬಟ್ ಈ ಥರನೂ ಮಾಡ್ಬೋದು ಅಂತ ನೆನ್ಪಿಟ್ಕೊಳ್ಳಿ. ರೈಸ್ ಯೂಸ್ ಮಾಡಿ ಸಿಸ್ಟಮ್ನ ಆ್ಯಕ್ಚುಲಿ ಕ್ರ್ಯಾಶ್ ಮಾಡಿಸೋದಾಗಿರಲಿ, ಅಥವಾ ಹೊರಗಡೆ ಇನ್ನೊಂದು ಫಂಕ್ಷನ್ ಏನಾದ್ರು ಕಾಲ್ ಮಾಡ್ತಾರೆ ಆ ಫಂಕ್ಷನ್ಗೆ ಏನು ಎರರ್ ಬಂತು ಅಂತ ರಿಪೋರ್ಟ್ ಮಾಡೋದಾಗಿರಲಿ, ಆ ಥರ ಏನೇನೋ ಇದೆ. ದ್ಯಾಟ್ ವಿಲ್ ಡೂ ವೈಲ್ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್ ಮಾಡಬೇಕಾದ್ರೆ ಇವೆಲ್ಲ ನೋಡ್ಕೊಳ್ಳೇಬೇಕು. ಬಟ್ ಈಗೇನು ಇಲ್ಲಿ ನಿಮಗೆ ರೈಸ್ ಅಂದರೆ ಏನೋ ಸದ್ಯಕ್ಕೆ ಅಂದ್ಕೊಳ್ಳಿ, ನಾನೇ ಒಂದು ಎರರ್ ರೈಸ್ ಮಾಡೋಕ್ಕೆ ಅಥವಾ ನಾನು ಇರೋ ಎರರ್ನೇ ಇನ್ನೊಂದ್ಸಲ ರೈಸ್ ಮಾಡೋಕ್ಕೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಟ್ರೈ, ಎಕ್ಸೆಪ್ಟ್, ಎಲ್ಸ್, ಫೈನಲಿ ರೈಸ್, ಎಕ್ಸೆಪ್ಷನ್. ಆಮೇಲೆ ಇದರಲ್ಲಿ ಇನ್ಹೆರಿಟೆನ್ಸ್ ನೋಡಿದ್ವು, ಹೆಂಗೆ ಒಂದು ಲಿಸ್ಕೋ ಸಬ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್ ಇದೆ ಅಂತ ನೋಡಿದ್ವು. ಸಾಲಿಡ್ ಪ್ರಿನ್ಸಿಪಲ್ಸ್ ನೋಡಿಲ್ಲ ಅಂದರೆ ವಿಡಿಯೋ ನೋಡ್ಕೊಬನ್ನಿ. ಅದು ನೋಡಿದ್ದೀರಾ ಅಂತ ಅಂದ್ಕೊಂಡು ಈಗ ನೋಡಿ, ಅವ್ನು ಹೇಳಿದ್ರೆ ಅದು ಬಿಡಲ್ಲ, ಅದು ಮದುವೆ ಆಗಕ್ಕೆ ಬಿಡಲ್ಲ. ಯಾಕಂದರೆ ಇಲ್ಲಿ ನಾನು ರೈಸ್ ಮಾಡ್ತಿದ್ದೀನಿ, ಚಂದನ್ ಆಗಲಿಲ್ಲ ಅಂದರೆ ನೀನು ಬಿಡಬೇಡ ಅಂತ. ಈಗ ಚಂದನ್ ಆಯಿತು ಅಂತಂದರೆ ಏನು ಪ್ರಿಂಟ್ ಆಗಬೇಕು ಅಂತಲೇ ಬರ್ತಿಲ್ವಲ್ಲ, ಪ್ರಿಂಟ್. ಅದನ್ನು ಎಲ್ಲಿ ಬರಿತೀವಿ ನಾವು? ಚಂದನೆ ಆದರೆ ಅದು ಎಲ್ಸಲ್ಲಿ ಬರಿತೀವಲ್ವಾ, ಎಲ್ಸ್. ಅದೇನಾದ್ರು ರನ್ ಆದರೆ ಪ್ರಿಂಟ್ ಎಸ್ ಚಂದನ್ ಇಸ್ ರೆಡಿ. ನಾನು ರೆಡಿ ಇಲ್ಲ ಬೈ ದ ವೇ, ಬಟ್ ಯಾ, ಸೊ ಚಂದನ್ ಇಸ್ ರೆಡಿ. ಹಾಂ, ಓಕೆ. ಸೊ ಇವಾಗ ನಾನು ರನ್ ಮಾಡಿದ್ರೆ ಇದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಬೋಣ, ಫುಲ್ ಕಚಡ ಆಗೋಗಿದೆ. ಎಸ್ ರನ್ ಮಾಡಿದ್ರೆ ಹೂ ಡು ಯು ವಾಂಟ್ ಟು ಮ್ಯಾರಿ ಅಂತ ಹುಡುಗಿ ಕೇಳ್ತಾ ಇದೆ. ಅದು ಗಗನ್ ಅಂತ ಕೊಟ್ಬಿಡುತ್ತೆ ಅಂತ ಅನ್ಕೊಳ್ಳಿ. ಮತ್ತೆ ಕೇಳುತ್ತೆ, ಮತ್ತೆ ಬಿಡಲ್ಲ ಅದು. ಎಲ್ಲಿ ಚಂದನ್ ಮಾತ್ರ ಹೇಳಬೇಕು. ಹಾಂ, ಇವಾಗ ಫೈನಲಿ ಅವಳು ಒಪ್ಕೊಂಡ್ಲು, ಚಂದನೇ ಚೆನ್ನಾಗಿರೋದಂತ. ಚಂದನ್ ಅಂತ ಎಂಟರ್ ಕೊಟ್ಟರೆ ನೋಡಿ, ಎಸ್ ಚಂದನ್ ಇಸ್ ರೆಡಿ. ವೆರಿ ಸಿಂಪಲ್ ಯೂಸ್ ಕೇಸ್ ಆಫ್ ರೈಸ್. ಅರ್ಥ ಆಯ್ತಲ್ವಾ? ಅರ್ಥ ಆಗಿರಲೇಬೇಕು. ಸ್ಟೋರಿ ಜೊತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ರಿಯಲ್ ವರ್ಲ್ಡ್ ಎಕ್ಸ್ಪ್ಲನೇಷನ್ಸ್ನ ಸಹ ಕೊಟ್ಟಿದ್ದೀನಿ. ಸೊ ನಾನು ಮೊದಲೇ ಹೇಳ್ದಂಗೆ ನೀವು ಏನೇ ತಪ್ಪು ಮಾಡಿದ್ರು ಅದಕ್ಕೆ ಒಂದು ಪರಿಹಾರ ಅಂತ ಇರುತ್ತೆ. ಲೈಕ್ ಯು ಕ್ಯಾನ್ ಟ್ರೈ ಟು ರಿಸಾಲ್ವ್ ಇಟ್, ಯು ಕ್ಯಾನ್ ಟ್ರೈ ಟು ಮೇಕ್ ಇಟ್ ಅಪ್. ಏನಕ್ಕಂದರೆ ಲೈಫಲ್ಲಿ ಹೋಗ್ತಾ ಮುಂದೆ ನಿಮಗೆ ಗಿಲ್ಟಿ ಫೀಲ್ ಆಗಬಾರ್ದು. ಯು ಶುಡ್ ನಾಟ್ ರಿಗ್ರೆಟ್ ಸೇಯಿಂಗ್ ನಾನು ಅವತ್ತು ಅವಳಿಗೆ ಬೇಜಾರು ಮಾಡಿಬಿಟ್ಟೆ, ಅವಳು ನನ್ನ ಅಷ್ಟೊಂದು ಇಷ್ಟಪಡ್ತಿದ್ಲು ಬಟ್ ನಾನು ಬಿಡಲೇಬೇಕಾಯಿತು. ಅದನ್ನು ನಾನು ಆ ಟೈಮಲ್ಲೇ ನೀವು ಕಮ್ಯುನಿಕೇಟ್ ಮಾಡಿದ್ರೆ, ಕಮ್ಯುನಿಕೇಷನ್ ಇಸ್ ದ ಕೀ ಇನ್ ಅ ರಿಲೇಷನ್ಶಿಪ್ ಕಾಂಟೆಕ್ಸ್ಟಲ್ಲಿ ಮಾತಾಡೋದಾದರೆ. ಬಟ್ ಇನ್ ಲೈಫಲ್ಲೂ ನೀವು ಬೇರೆ ಏನೇ ಪ್ರಾಬ್ಲಮ್, ಏನೇ ಮಿಸ್ಟೇಕ್ ಮಾಡಿದ್ರು ಆದಷ್ಟು ಬೇಗ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಹೋದರೆ ಅದು ಪೈಲಪ್ ಆಗಿ ಫೈನಲಿ ಒಂದು ದಿನ ಅದು ನಿಮಗೆ ವಾಪಸ್ ಬರುತ್ತೆ. ಯಾವುದೋ ಫಿಲಮ್ ಇದೆಯಲ್ಲ, ಡ್ರ್ಯಾಗನ್ನ ಯಾವುದೋ ಫಿಲಮ್ ರೀಸೆಂಟಾಗಿ ಬಂತು ನೋಡಿ. ಸೊ ಆ ಥರ ಫಿಲಮಲ್ಲಿ ನೋಡಿ ನಿಮಗೆ ಅವ್ನಿಗೆ ಅಂಥ ಕಷ್ಟಕ್ಕೆ ಸಿಗಾಕೋತಾನಂತ, ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ತಪ್ಪು ಕಡಿಮೆ ಮಾಡಿ. ಮಾಡಬೇಡಿ. ತಪ್ಪು ಕಡಿಮೆ ಮಾಡಿದ್ರು ಅದನ್ನು ಆದಷ್ಟು ರಿಸಾಲ್ವ್ ಮಾಡೋಕ್ಕೆ, ಆದಷ್ಟು ಅದರಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಇವಾಗ ನಮ್ಮ ನೋಟ್ಸಿಗೆ ಬರೋದಾದರೆ ಮತ್ತೆ
ಎವ್ರಿಥಿಂಗ್ ಈಸ್ ಡನ್. ಇವಾಗ ಸ್ವಲ್ಪ ಹೋಮ್‌ವರ್ಕ್ ಸಿಂಪಲ್ ಪ್ರಾಬ್ಲಮ್ಸ್ ಇದೆ. ಇದನ್ನ ಐ ಮೀನ್ ಪ್ರಾಬ್ಲಮ್ಸ್ ಅನ್ನೋದ್ಕಿಂತ ಪ್ರೋಗ್ರಾಮ್ಸ್ ಇದೆ. ಇದನ್ನ ಸಾಲ್ವ್ ಮಾಡಿ. ಸಾಲ್ವ್ ಮಾಡ್ಕೊಂಡು ನೀವು ಏನು ಮೊದಲಿಂದ ಪ್ರೋಗ್ರಾಮ್ಸ್ ಮಾಡಿದ್ದೀರಾ ಅದನ್ನ ಮೋಸ್ಟ್ಲಿ ಫೈಲಲ್ಲಿ ಇಟ್ಟಿರ್ತೀರಾ ಅಂತ ಅನ್ಕೊಂತೀನಿ. ಅದ್ರ ಮೇಲೆಲ್ಲ ಈಗ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್‌ನ ಯೂಸ್ ಮಾಡಿ. ನೋಡಿ, ವೆರಿ ಇಂಪಾರ್ಟೆಂಟ್. ಎಲ್ಲೇ ಹೋದರೂ ನೀವು ಲೈಫಲ್ಲಿ ಮುಂದೆ ಯೂಸ್ ಮಾಡೇ ಮಾಡ್ತೀರಾ ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್‌ನ. ಆ್ಯಂಡ್ ಲೈಫಲ್ಲೇ ಯೂಸ್ ಮಾಡ್ತೀರಾ. ಲೈಫಲ್ಲಿ ಕೋಡಿಂಗಲ್ಲೆಲ್ಲ ಲೈಫಲ್ಲೇ ಯೂಸ್ ಮಾಡ್ತೀರಾ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್. ವಿಡಿಯೋ ಇಷ್ಟ ಆಗಿತ್ತು ಅಂತ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡ್ಬೋದು. ಇನ್ನು ಇನ್‌ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿಲ್ಲ ಅಂದರೆ ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ಅಲ್ಲೂ ಸಹ ಪೇಜ್ ಇದೆ. ಫಾಲೋ ಮಾಡಿ. ಅಲ್ಲೂ ಸಹ ಇದೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್‌ನ ಮೋಟಿವೇಟ್ ಮಾಡಿ ಈ ಥರದ್ದು ಏನಾದರೂ ಕಲಿಯೋಕ್ಕೆ. ಲೈಕ್ ಯು ಶುಡ್ ಆ್ಯಕ್ಚುಲಿ ಬಿಲ್ಡ್ ಟುಗೆದರ್, ಬಿಲ್ಡ್ ಇನ್ ಪಬ್ಲಿಕ್ ಅಂತ ಹೇಳ್ತೀವಿ. ಸೊ ಲಿಂಕ್ಡ್ಇನಲ್ಲಿ ಪೋಸ್ಟ್ ಮಾಡಿಬಿಟ್ಟು ಟೆಲ್ ದೆಮ್ ದಟ್ ಯು ಆರ್ ಲರ್ನಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಸ್ಟಾರ್ಟ್ ಲರ್ನಿಂಗ್ ದಿಸ್. ನಂದ್ರಲ್ಲೇ ಕಲಿಬೇಕಂತ ಏನಿಲ್ಲ, ಇದೇ ವಿಡಿಯೋಯಿಂದ ಕಲಿಬೇಕಂತ ಏನಿಲ್ಲ. ಎನಿವೇರ್ ಒಟ್ಟಿಗೆ ಕಲೀರಿ. ಯು ವಿಲ್ ಗೋ ಅ ಲಾಂಗ್ ವೇ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.